ದಿನಾಚರಣೆಯ ಶುಭಾಶಯಗಳು. ವಿಶ್ವ ಮಹಿಳಾ ದಿನಾಚರಣೆಯ ಸಲುವಾಗಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಇವತ್ತು ವಿಶೇಷ ಅತಿಥಿಯಾಗಿ ವಿಶೇಷವಾದಂತಹ ತನ್ನದೇ ರೀತಿಯಲ್ಲಿ ಸಾಹಿತ್ಯದಲ್ಲಿ ತನ್ನ ಹೆಜ್ಜೆ ಗುರುತುಗಳನ್ನು ಮೂಡಿಸಿದಂತಹ ನಮ್ಮ ಜೊತೆಗಿರುವಂತಹ ಅತ್ಯಂತ ಮಹತ್ವದ ಲೇಖಕಿಯಾದ ಡಾಕ್ಟರ್ ನಿಕೇತನ ಮೇಡಮ್ ಅವರಿದ್ದಾರೆ. ಅವರನ್ನು ಒಂದಿಷ್ಟು ಮಾತಾಡಿಸೋಣ. ಮಹಿಳೆಯ ತಲ್ಲಣಗಳನ್ನು, ಮಹಿಳೆಯ ಅನುಭವಗಳನ್ನು ತನ್ನ ಲೇಖನಿಯ ಮೂಲಕ ದಾಖಲಿಸಿದಂತಹ ಲೇಖಕಿಯವರು. ಅವರ ಬರಹದಲ್ಲಿ ಮೂಡಿಬಂದಂತಹ ವಿಶೇಷವಾದಂತಹ ಮಹಿಳೆಯ ಪರವಾದಂತಹ ಅನುಭವಗಳನ್ನು ಹಾಗೂ ಬದುಕನ್ನು, ಜೊತೆಗೆ ಅವರು ಉಡುಪಿ ಜಿಲ್ಲಾ ಲೇಖಕಿಯರ ಸಂಘದ ಅಧ್ಯಕ್ಷೆ ಕೂಡ ಹೌದು. ಈ ಎಲ್ಲ ನಿಟ್ಟಿನಲ್ಲಿ ಆ ಹೆಜ್ಜೆ ಗುರುತುಗಳನ್ನು ದಾಖಲಿಸುವಂತಹ ಪುಟ್ಟ ಪ್ರಯತ್ನವನ್ನು ನಾವು ಈ ವಿಶೇಷ ಕಾರ್ಯಕ್ರಮದ ಮೂಲಕ ಮಾಡಲಿಕ್ಕಿದ್ದೇವೆ. ಮೇಡಮ್, ಅತ್ಯಂತ ಪ್ರೀತಿ ಗೌರವದಿಂದ ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮಸ್ತೆ. ತಮಗೆ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ತಮಗೂ ಕೂಡ. ಪ್ರಥಮತಃ ನೀವು ಉಡುಪಿಯ ಜಿ ಶಂಕರ್ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಾಧ್ಯಾಪಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಿ. ಇದರ ಮೊದಲು ನೀವು ಪ್ರಾಂಶುಪಾಲೆಯಾಗಿ ಕೂಡ ಬೇರೆ ಕಡೆಯಲ್ಲಿ ಸೇವೆಯನ್ನು ಮಾಡಿದವರು. ಜೊತೆಗೆ ಹೆಚ್ಚಾಗಿ ವಿದ್ಯಾರ್ಥಿನಿಯರಿಗೆ ಪ್ರೋತ್ಸಾಹಿಸುವಂತಹ, ಅವರಲ್ಲಿರುವಂತಹ ಸುಪ್ತ ಪ್ರತಿಭೆಗಳನ್ನು ಗುರುತಿಸುವಂತಹ, ಅದಕ್ಕೊಂದು ವೇದಿಕೆ ಕಟ್ಟಿಕೊಡುವಂತಹ ಕೆಲಸವನ್ನು ಕೂಡ ತಾವು ನಿರಂತರವಾಗಿ ಮಾಡ್ತಾ ಬಂದಿದ್ದೀರಿ. ಈ ನಿಟ್ಟಿನಲ್ಲಿ ನಿಮಗೆ ಅಭಿನಂದನೆಗಳನ್ನು ತಿಳಿಸ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ಮೇಡಮ್, ಬರಹ, ಈ ಅಕ್ಷರಗಳ ಮೂಲಕ ನಿಮ್ಮ ಭಾವನೆಗಳನ್ನು ಮತ್ತು ನೀವು ಕಂಡಂತಹ ಜಗತ್ತನ್ನು ದಾಖಲೀಕರಿಸುವಂತಹ ಕೆಲಸ. ಈ ಬರಹದ ಬಗ್ಗೆ ಆಸಕ್ತಿ ಯಾವ ವಯಸ್ಸಿನಲ್ಲಿ ಮೂಡಿತು? ಇದಕ್ಕೆ ಹಿನ್ನೆಲೆಗೆ ಏನಾದರೂ ಕಾರಣ ಆಯಿತಾ? ನಿಮಗೂ ನಿಮ್ಮದು ಬರಹ ಮೂಡಬೇಕಾದ್ರೆ ಒಂದು ಯಾವುದೋ ಆ ಒತ್ತಡ ಒಳ ಒತ್ತಡ ಕೆಲಸ ಮಾಡಬೇಕು. ಅಂತಹ ಏನಾದರೂ ಹಿನ್ನೆಲೆಯಿಂದ ನೀವು ಅಕ್ಷರದತ್ತ ವಾಲಿದ್ರ ಹೇಗೆ? ಬಹಳ ಒಂದು ನನ್ನನ್ನು ನಾನು ಅರ್ಥ ಮಾಡಿಕೊಳ್ಳುವಂಥ ಒಂದು ಪ್ರಶ್ನೆ ಇದು. ನನ್ನ ಬರಹ ಅಂತ ಹೇಳುವಾಗ ಅದರ ಭೂಮಿಕೆ ಇರುವಂಥದ್ದೇ ನಮ್ಮ ಬಾಲ್ಯ. ಆ ಬಾಲ್ಯದ ಪರಿಸರದಲ್ಲಿ ಅಥವಾ ಇವತ್ತಿಗೂ ಕೂಡ ನಾನು ಯೋಚನೆ ಮಾಡುವಂಥದ್ದು, ಮನುಷ್ಯನಿಗೆ ಬಹಳ ಮೂಲಭೂತವಾಗಿರುವಂಥ ಎರಡು ಅವಶ್ಯಕತೆಗಳು. ಒಂದು ಹೊಟ್ಟೆಯ ಹಸಿವು, ಇನ್ನೊಂದು ಮನಸ್ಸಿನ ಹಸಿವು, ಬೌದ್ಧಿಕತೆ. ಬಹುಶಃ ನಮಗೆ ಬಾಲ್ಯದಲ್ಲಿ ಈಗಾಗಲೇ ನೀವು ಹೇಳಿದಿರಿ ಬರಹದ ಮೂಲಕ ಅಕ್ಷರಲೋಕ ಅಂತ ಹೇಳುವಂಥದ್ದು. ಆದರೆ ಬಾಲ್ಯದ ನಮ್ಮ ಪರಿಸರ ಒಂದು ರೀತಿಯಲ್ಲಿ ನಮಗೆ ಒಂದು ಜಾನಪದ ಲೋಕ, ಅದು ಒಂದು ಮೌಖಿಕ ಒಂದು ಪರಂಪರೆ. ಆ ಮೌಖಿಕ ಪರಂಪರೆ ಅದು ನಮ್ಮನ್ನು ಬೆಳೆಸಿದಂಥ ರೀತಿ, ಆ ಪರಿಸರ. ಯಾಕಂದರೆ ನಾನು ನನ್ನ ಎಲ್ಲ ಶಿಕ್ಷಣ ಎಲ್ಲ ನಾನು ಮಂಗಳೂರಿನ ಒಂದು ನಗರದಲ್ಲಿ ಬೆಳೆದವಳು. ಆದರೆ ನಮ್ಮ ಅಜ್ಜಿ ಮನೆ ಅದೊಂದು ಹಳ್ಳಿ. ಆದರೆ ನಾವು ವಾರಾಂತ್ಯದಲ್ಲಿ ನಮ್ಮ ಅಜ್ಜಿ ಮನೆಗೆ ನಾವು ಹೋಗ್ತಾ ಇದ್ದೆವು. ಮತ್ತು 1 ವರ್ಷ ಅಂತೂ ನನ್ನ ಶಾಲೆಯ ಅಭ್ಯಾಸವನ್ನು ಕೂಡ ನಾನು ಅಜ್ಜಿ ಮನೆಯಲ್ಲಿ ನಾನು ಮುಂದುವರಿಸಿದ್ದು, ನನ್ನ ಪ್ರೈಮರಿ ಎಜುಕೇಷನಲ್ಲೂ ಕೂಡ. ಈ ಎಲ್ಲ ಸಂದರ್ಭಗಳಲ್ಲಿ ನಾನು ಹುಟ್ಟಿ ಬೆಳೆದಂಥ ನನ್ನ ಪರಿಸರ, ನನ್ನ ಮನೆಯ, ನನ್ನ ತಂದೆ ತಾಯಿ, ನನ್ನ ಅಜ್ಜಿ, ನನ್ನ ಬಳಗ, ಅವಿಭಕ್ತ ಒಂದು ಕುಟುಂಬ, ಅದೇ ರೀತಿಯಲ್ಲಿ ನನ್ನ ಊರಿನ ಆ ಬೆಟ್ಟ ಗುಡ್ಡ, ನಮಗೆಲ್ಲ ನಮಗಿದ್ದಂಥ ಕೆಲಸ ಏನು ಅಂತ ಹೇಳಿದರೆ ದನ ಮೇಯಿಸುವಂಥ ಕೆಲಸ ನಮ್ಮ ಮಕ್ಕಳಿಗೆ. ಆ ಸಂದರ್ಭದಲ್ಲಿ ನಾನು ತುಂಬ ಹತ್ತಿರ, ಆ ಪ್ರಕೃತಿಗೆ ಹತ್ತಿರವಾಗಿ ಅದನ್ನು ಆಸ್ವಾದಿಸ್ತಾ ನಾನು ಬೆಳೆದಂಥವಳು. ಈಗಾಗಲೇ ನಾನು ಪ್ರಸ್ತಾಪ ಮಾಡಿದಾಗೆ 2 ಹಸಿವು. ಒಂದು ಹೊಟ್ಟೆಯ ಹಸಿವು. ಬಹುಶಃ ನನಗೆ ನನ್ನ ಎಲ್ಲ ಬರಹಗಳ ಒಂದು ಸ್ಫೂರ್ತಿ ಯಾರು ಕೇಳಿದರೆ ನನ್ನ ತಮ್ಮ ತಂಗಿ. ಅವರಿಗೆಲ್ಲ ನಾನು ಏನು ಮಾಡ್ತಾಯಿದ್ದೆ ಹೇಳಿದರೆ, ಅಕ್ಕ ಮತ್ತು ಅಣ್ಣ ನನಗಿಂತ ದೊಡ್ಡವರು. ಇವರಿಗೆ ನಾನು ಒಬ್ಬಳು ನಾಯಕಿಯಾಗಿ ಲೀಡರಾಗಿರ್ತಾ ಇದ್ದೆ. ಮತ್ತು ಆ ಲೀಡರ್ ಮತ್ತು ನಮ್ಮ ಇವತ್ತಿಗೂ ಕೂಡ ನಾವು ಎಷ್ಟು ಬಹಳ ಅನ್ಯೋನ್ಯವಾಗಿದ್ದೇವೆ ಅಂತ ಕೇಳಿದರೆ, ಒಂದು ಭಾವನಾತ್ಮಕವಾದಂಥ ಬೆಸುಗೆ ಇದೆ ಅಲ್ವಾ, ಅದು ಬಾಲ್ಯದಲ್ಲಿ ಅದು ನಾನು ಅವರಿಗೆ ಕತೆಗಳನ್ನು ಹೇಳುವಂಥದ್ದು. ಮತ್ತು ಅದು ಕತೆಗಳನ್ನು ಯಾಕೆ ಹೇಳ್ತಾ ಇದೆ ಕೇಳಿದರೆ, ನನಗೆ ತಿಂಡಿಯಲ್ಲೋ ಅಮ್ಮ ನಮಗೆ ಹಂಚಿಕೊಡ್ತಾಯಿದ್ರು, ಅದರಲ್ಲಿ ಸ್ವಲ್ಪ ನನಗೆ ತಿನ್ನುವಂಥ ಅವರಿಗಿಂತ ನನಗೆ ಹೆಚ್ಚು ಸಿಗಬೇಕು ಅಂತ ಇದ್ದರೆ ಅದಕ್ಕೆ ಇದೊಂದು ನನಗೆ ಒಂದು ದಾರಿಯಾಗಿತ್ತು. ಅವರಿಗೆ ತುಂಬ ಚೆನ್ನಾಗಿ ಕತೆಗಳನ್ನು ನಾನು ಹೇಳುತ್ತಾ, ಮತ್ತು ಆ ಕಥೆಯನ್ನು ಇವತ್ತು ಇಲ್ಲಿಗೆ ನಿಲ್ಲಿಸಿ ಮರುದಿನಕ್ಕೆ ನಾನು ಅದನ್ನು ಮುಂದುವರಿಸುವ, ಮತ್ತು ಅವ್ರು ನನ್ನ ಹತ್ರ ಬರಬೇಕು, ಆ ರೀತಿಯಲ್ಲಿ ಅದನ್ನು ನಾನು ಕತೆಗಳನ್ನು ಕಟ್ತಾ ಇದ್ದೆ. ಆ ಕತೆಗಳನ್ನು ಕಟ್ಟುವಂಥ ಸಂದರ್ಭಗಳೆಲ್ಲ
ಅದು ಭೂತದ ಕಥೆಗಳಿರ್ಬೋದು, ಅಜ್ಜಿ ಕಥೆಗಳಿರ್ಬೋದು, ದೆವ್ವದ ಇದರದೆಲ್ಲ ಕಥೆಗಳಿಗೆ ನನ್ನ ಪರಿಸರದಲ್ಲಿ ನಾನು ಕಂಡು ನೋಡಿದಂಥ ಕಥೆಗಳು ಮತ್ತು ನನ್ನ ಒಂದು ಒಳಗಿನ ಒಂದು ಅಭಿವ್ಯಕ್ತಿ, ಕಲ್ಪನೆ ಇವನ್ನೆಲ್ಲ ಸೇರಿಸಿ ಬಹಳ ಒಂದು ರೋಚಕವಾದಂಥ ಎಂಡಿಂಗ್ ತಂದು ನಿಲ್ಲಿಸ್ತಾ ಇದೆ. ಬಹುಶಃ ಆ ರೀತಿಯ ನಿರಂತರವಾಗಿ ಮರುದಿವಸ ಕೂಡ ಏನೋ ತಿಂಡಿ ಇದ್ದರೆ ಏನೋ ನನ್ಗೆ ಕೊಡುವಂಥ ಪಾಲು ಅವ್ರು ಹಾಗೇನೆ ಎತ್ತಿಟ್ಟು ನಂಗೆ ಕೊಡ್ತಾ ಇದ್ರು. ಯಾಕಂದ್ರೆ ಅವ್ರಿಗೆ ಕತೆ ಕೇಳುವಂಥ ಆಸಕ್ತಿ ಇತ್ತು. ಅದು ಬಹುಶಃ ನನ್ನೊಳಗೆ ಒಂದು ಕತೆಗಾರ್ತಿ ಅನ್ನೋ ಒಂದು ಸೂಕ್ಷ್ಮ ಸಂವೇದನಾಶೀಲವಾದಂಥ ಒಂದು ಬರವಣಿಗೆಯ ಲೋಕಕ್ಕೆ ನನ್ನನ್ನು ಆ ನಂತರ ನಮ್ಮ ಗುರು ಪರಂಪರೆ, ಬಹುಶಃ ನಾನು ಪದವಿಯ ಹಂತದಲ್ಲಿ ನಾನು ತೆಗೆದುಕೊಂಡದ್ದು BSc ವ್ಯಾಸಂಗ ಮಾಡಿದ್ದು. ಆದರೆ ಆ ನಂತರ BSc ನಂತರ ನನ್ನ ಹೊರಳುವಿಕೆ ಅದು ಕನ್ನಡ ಸಾಹಿತ್ಯ, ಅದರ ಬಗೆಗಿದ್ದಂಥ ಆಸಕ್ತಿ ಅದು ಬಹುಶಃ ಇವತ್ತು ಇಲ್ಲಿವರೆಗೆ ನನ್ನನ್ನು ತಂದು ನಿಲ್ಲಿಸಿದೆ. ಅಲ್ಲಿ ಬೌದ್ಧಿಕವಾದಂಥ ಆಲೋಚನೆಗಳು, ನೀವು ಪ್ರಸ್ತಾಪ ಮಾಡಿದಂತಹ ಒಂದು ಹೆಣ್ಣು ಮಕ್ಕಳ ಲೋಕವನ್ನು, ಸ್ತ್ರೀ ನೋವನ್ನು, ಅಭಿವ್ಯಕ್ತಿಗಳನ್ನು ಅಭಿವ್ಯಕ್ತಿಸುವಂಥ ಮಾಧ್ಯಮವಾಗಿ ಮುಂದೆ ನನ್ನ ಬರವಣಿಗೆ, ನನ್ನ ಸಂಶೋಧನೆ ಆ ದಿಕ್ಕಿನತ್ತ ಹೊರಳಿತು. ಅಂದರೆ ನಿಮ್ಮ ಈ ಎರಡು ಹಸುವೆಗಳು, ಒಂದು ಹಸುವೆಗೆ ಇನ್ನೊಂದು ಪೂರಕವಾಗಿ ಅಥವಾ ಒಂದರ ಹಸುವೆಯನ್ನು ಇನ್ನೊಂದು ತೀರಿಸ್ತಾ ಇತ್ತು ಅಥವಾ ಅಂತ ಅನಿಸ್ತದೆ ಅಲ್ಲ. ಅದು ನನಗೆ ಅಂದರೆ ಬಾಲ್ಯದಲ್ಲಿ ನಾನು ಕೇವಲ ನನಗೆ ಬೇಕಾಗುವುದು ಏನು ಅಂತ ಹೇಳಿದರೆ ನನ್ನ ಹೊಟ್ಟೆ ಹಸಿವು, ನನಗೆ ಅದು ಏನು ಕೊಡಬೇಕು, ಅದಕ್ಕೆ ಈ ಹಸುವೆ ದೇಣಿಗೆ ಕೊಡ್ತಾ ಇತ್ತು. ಆ ನಂತರ ಬಹುಶಃ ನನಗೆ ದೇವನೂರು ಅವರ ಒಡಲಾಳ ಕಾದಂಬರಿಯನ್ನೆಲ್ಲ ಓದುವಾಗ ಬಹುಶಃ ನನಗೆ ಆ ಹಸಿವೆಯ ಲೋಕ, ನಾವು ನಮ್ಮ ಸಾಹಿತ್ಯದಲ್ಲಿ ಒಂದು ಒಡಲಿನ ಹಸುವು, ಇನ್ನೊಂದು ಪ್ರೀತಿ ಪ್ರೇಮ. ಆ ಪ್ರೀತಿ ಪ್ರೇಮ ಅದು ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಂಥ ವಿಚಾರ. ಬಹುಶಃ ಮನುಷ್ಯನ ಎಲ್ಲ ರೀತಿಯ ಸಂಘರ್ಷಗಳು, ತಾಕಲಾಟಗಳು ಅದು ಇದರ ಕಡೆಗೆ ತುಡಿತಾ ಇರ್ತದೆ. ಹೊಟ್ಟೆಗೆ ನಮ್ಗೆ ಹಿಟ್ಟು ಮೊದಲು, ಆ ಹೊಟ್ಟೆಗೆ ಹಿಟ್ಟು ನಮ್ಗೆ ಸಿಗಬೇಕು ಎನ್ನುವ ಕಾರಣಕ್ಕೂ ಕೂಡ ನಾವು ಅಕ್ಷರ ಲೋಕದತ್ತ, ನಮ್ಮ ಶಿಕ್ಷಣದತ್ತ ನಮಗೆ ಅಂದರೆ ಬಾಲ್ಯದಿಂದಲೂ ಕೂಡ ನಮ್ಮ ಅಪ್ಪ ಅಮ್ಮ ನಮಗೆ ಯಾವಾಗಲೂ ಹೇಳ್ತಾಯಿದ್ರು, ನಿಮಗೆ ಏನು ಆಸ್ತಿ ನಾವು ಮಾಡಿಟ್ಟಿಲ್ಲ, ಆದರೆ ನಿಮ್ಮನ್ನೇ ನಾವು ಆಸ್ತಿಯನ್ನಾಗಿ ಮಾಡೋದು ಅಂತ ಹೇಳಿದರೆ ನೀವು ಎಷ್ಟು ಓದ್ತೀರಿ ಅಷ್ಟು ಓದ್ಬೋದು. ನೀವು ಆ ರೀತಿ ಓದಿದರೆ ನೀವು ಇವತ್ತು ನೋಡ್ತಾ ಇರುವಂತಹ, ಯಾಕಂದರೆ ನಮ್ಮ ಬಾಲ್ಯದಲ್ಲಿ ಒಂದು ಕಡೆ ನಾವು ಇಂಥ ಅನೇಕ ತಲ್ಲಣಗಳನ್ನೆಲ್ಲ ನೋಡಿದ್ದೇವೆ, ಸಂಘರ್ಷಗಳನ್ನು ನೋಡಿದ್ದೇವೆ. ಆ ಸಂಘರ್ಷಗಳಲ್ಲಿ ನಮ್ಮ ಸಮಾಜದ ಒಳಗಡೆ ಇರುವಂಥ ಶ್ರೀಮಂತ, ಈ ಬಡವ, ಆಮೇಲೆ ಜಾತಿಯ ಅಸಮಾನತೆಗಳು, ಆಮೇಲೆ ಈ ಲಿಂಗದ ಅಸಮಾನತೆಗಳು, ಇವನ್ನೆಲ್ಲವನ್ನು ಕೂಡ ನಾವು ನೋಡ್ತಾ ನೋಡ್ತಾ ಬೆಳೆದವರು. ಅದು ಇವತ್ತಿಗೂ ಕೂಡ ನಾನು ಎಲ್ಲ ಅಸಮಾನತೆಗಳನ್ನು ಮೀರಿ ನಿಂತ ನನ್ನ ಸಮಾಜದಲ್ಲಿದ್ದೇನೆಂತ ಭಾವಿಸಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಕೂಡ ನಾನು ಓರ್ವ ಶಿಕ್ಷಕಿಯಾಗಿ, ಅಧ್ಯಾಪಕಿಯಾಗಿ ನನ್ನ ಪಾಠ ಪ್ರವಚನ ಬೋಧನೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಈ ತಾರತಮ್ಯಗಳು ಇದ್ದೇ ಇದೆ. ಆದರೆ ಆ ತಾರತಮ್ಯಗಳನ್ನು ಬಹುಶಃ ನಮ್ಮ ಈ ಶಿಕ್ಷಣ, ನಮ್ಮ ಈ ಸಂಘಟನೆ, ನೀವು ಪ್ರಸ್ತಾಪ ಮಾಡಿದಿರಿ, ನಮ್ಮ ಉಡುಪಿ ಲೇಖಕಿಯರ ಸಂಘ, ಬಹುಶಃ ಅದರಲ್ಲಿ ಈಗ ನೀವು ಕೂಡ ಪ್ರಧಾನ ಕಾರ್ಯದರ್ಶಿಯಾಗಿ ಕೈ ಜೋಡಿಸ್ತಾ ಇದ್ದೀರಿ. ಯಾಕೆ ಕೇಳಿದರೆ ನಾವೆಲ್ಲ ಒಂದು ಮನಸ್ಸಿನವರು ಒಟ್ಟು ಸೇರಿ ಸುಮಾರು 10 ವರ್ಷಗಳ ಹಿಂದೆಯೇ ನಮ್ಮ ಈ ಸಂಘಟನೆ ಅದು ಬೆಳೆದು ಬಂತು. ಹೇಗೆ ಅದರಿಂದ ಎಷ್ಟೆಷ್ಟೋ ಜನ ಅವರ ಬರವಣಿಗೆ ಹಸಿವನ್ನು, ಅವರ ಮನಸ್ಸಿನ ಭಾವನೆಗಳನ್ನು, ಅಭಿವ್ಯಕ್ತಿಗಳನ್ನು ಸಾಕಷ್ಟು ಜನ, ನಿಮ್ಮನ್ನು ಸೇರಿಸಿ ನಾನು ಹೇಳುವಂಥದ್ದು, ಒಳ್ಳೊಳ್ಳೆಯ ಪ್ರಶಸ್ತಿಗಳನ್ನು ಪಡೆಯುವಂಥ ಕೃತಿಗಳನ್ನು ಕೊಡಲಿಕ್ಕೆ ಸಾಧ್ಯ ಆಯಿತು. ಆದರೆ ಅದರ ಜೊತೆಗೆ ಒಂದು ಸಂಘಟನೆ ಇದ್ದಾಗ ಎಲ್ಲೋ ನಾವು ಇವತ್ತಿನ ದಿನಗಳಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ನಮಗೆ ಎಲ್ಲ ರೀತಿಯ ಹಸಿವುಗಳನ್ನು ನಾವು ಹಿಂಗಿಸಿಕೊಳ್ಳುವಂಥ ಇದಕ್ಕೆ ಬಂದರೂ ಕೂಡ ಮನುಷ್ಯನಿಗೆ ಅವನು ಸಂಘಜೀವಿ, ಅವನ ಆಲೋಚನೆಗಳು, ಆ ಆಲೋಚನೆಗಳು ಅವನ ಸಹಚರ್ಯದ ಮೂಲಕ ಅದು ಯಾವ ದಿಕ್ಕಿನತ್ತ ಹೋಗ್ತಾ ಇದೆ. ಯಾಕಂದರೆ ಇವತ್ತು ನೀವು ನನಗೆ ಈ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದೀರಿ ಶುಭಾಶಯಗಳನ್ನು ಕೋರ್ತಾ. ನಮ್ಮ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾರ್ಚ್ 8, ಅದರ ಹಿಂದಿರುವಂತಹ ಆ ಸಂಘರ್ಷಗಳು, ಆದರೆ ಇವತ್ತು ನಾವು ಒಂದು ರೀತಿ ಅದನ್ನು ಬಹಳ ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ. ನಮಗೆಲ್ಲ ಸ್ವಾತಂತ್ರ್ಯ ಸಿಕ್ಕಿತ್ತು, ನಾವೆಲ್ಲ ಸಮಾನತೆ ಇದನ್ನೆಲ್ಲ ಬಯಸುವಂಥ ಒಂದು ದಿನ ಎನ್ನುವಂಥ ರೀತಿಯಲ್ಲಿ ಆಚರಿಸ್ತಾ ಇದ್ದೇವೆ. ಆದರೆ ಆ ನೆಪದಲ್ಲೂ ಕೂಡ ಎಷ್ಟು ನಾವು ಇವತ್ತು ಮುಂದೆ ಬಂದಿದ್ದೇವೆ, ಎಷ್ಟು ಸಮಾನತೆಯ ಅವಕಾಶಗಳು ಸಿಕ್ಕಿದೆ, ಮತ್ತು ಎಷ್ಟು ಒಳಗೊಳಗೆ ನಾವು ಏಕಾಂಗಿಗಳಾಗ್ತಾ ಇದ್ದೇವೆ. ಈ ವಿಜ್ಞಾನ, ತಂತ್ರಜ್ಞಾನ ಅವೆಲ್ಲ ಬಹುಶಃ ಇಂಥ ಸಂಘಟನೆಗಳೆಲ್ಲ ಇದ್ದಾಗ ನನ್ನ ಮಾತು ನಿಮಗೆ, ನಿಮ್ಮ ಮಾತು ನನಗೆ, ಅದನ್ನು ಕೇಳಿಸಿಕೊಳ್ಳುವಂಥ ತಾಳ್ಮೆ ಮತ್ತು ನಿಮ್ಮ ಯಾವುದೇ ನಿಮ್ಮ ಬೆಳವಣಿಗೆಯಲ್ಲಿ ನಾನು ಕೂಡ ಖುಷಿ ಪಡುವಂಥದ್ದು. ಯಾಕಂದರೆ ನಮ್ಮ ಉಡುಪಿ ಜಿಲ್ಲಾ ನಾವೆಲ್ಲ ಬಹಳ ಸಂಭ್ರಮ ಪಟ್ಟೆವು. ಮೊನ್ನೆ 3 ಲೇಖಕಿಯರಿಗೆ ಪ್ರಶಸ್ತಿಗಳೆಲ್ಲ ಘೋಷಣೆ ಆದ ಸಂದರ್ಭದಲ್ಲಿ ನಮ್ಮ ಎಲ್ಲರೂ ಕೂಡ ಹೆಣ್ಮಕ್ಕಳು ಎಷ್ಟು ಸಾಧನೆ ಮಾಡಿದಷ್ಟು ಅದು ನಮ್ಗೆ ಭಾಳ ಖುಷಿ. ಅದೇ ಒಂದು ಹೆಣ್ಣಿನ ಮೇಲೆ ಎಲ್ಲೋ ಅತ್ಯಾಚಾರ ಆಯಿತು, ಹೆಣ್ಣಿನ ಮೇಲೆ ಶೋಷಣೆ ಆಯಿತು ಅಂತ ಹೇಳುವಾಗ ಅದು ನಮ್ಮ ಮನೆಯ ಶೋಷಣೆ ಎನ್ನುವಂಥ ರೀತಿಯಲ್ಲಿ ನಮಗೆ ಅದು ದುಃಖ, ವಿಷಾದವನ್ನು ಕೊಡ್ತದೆ. ಆ ನೆಲೆಯಲ್ಲಿ ಬಹುಶಃ ಇಂಥ ಸಂಘಟನೆ, ಇಂಥ ಬರಹ ಅದಕ್ಕೆ ಯಾವತ್ತೂ ಕೂಡ ಸಾವೇ ಇಲ್ಲ, ಅದಕ್ಕೆ ಅದು ನಿರಂತರ. ಈಗಾಗಲೇ ನೀವು ಹೇಳಿದಾಗೆ ನಾವು ಮಹಿಳೆಯರು ನಮ್ಮದೇ ಆದಂಥ ತಲ್ಲಣಗಳು, ನೋವುಗಳು, ಸಂಕಟಗಳು
ಹಾಗೂ ನವಿರು ಭಾವಗಳು ಕೂಡ. ಇದನ್ನೆಲ್ಲ ಹೇಳುವಾಗ ಒಂದು ಮಾತಿದೆ, ನಾವು ಹೆಣ್ಮಕ್ಕಳು ಅಥವಾ ಮಹಿಳೆ ಯಾವಾಗಲೂ 2ನೇ ದರ್ಜೆಯ ಪ್ರಜೆ ಅಂತ ಒಂದು ಮಾತಿದೆ. ಆ ಭಾವನೆ ಮತ್ತು ಸಮಾಜದ ಆ ಮನಸ್ಥಿತಿ ಈ ಕ್ಷಣದಲ್ಲಿ, ಅಂದರೆ ನಾವೀಗ ತುಂಬ ಮುಂದುವರೆದಿದ್ದೇವೆ ಅಥವಾ ನಾವು ಸಾಧನೆಗಳನ್ನು ಮಾಡ್ತಾ ಇದ್ದೇವೆ ಅನ್ನುವಂಥ ಭಾವವನ್ನು ನಾವೀಗ ಧರಿಸ್ಕೊಂಡಿದ್ದೇವೆ. ಈ 2ನೇ ದರ್ಜೆ ಪ್ರಜೆ ಅನ್ನುವಂತಹ ನಿಟ್ಟಿನಲ್ಲಿ ಅದು ಕೂಡ ಈಗ ಬದಲಾಗಿದೆ ಅಂತ ನಿಮಗೆ ಅನಿಸ್ತಾ ಇದೆಯಾ ಈಗಿನ ಹಂತದಲ್ಲಿ? ಬಹುಶಃ ಅದೇ, ನಾನು ಸ್ತ್ರೀವಾದವನ್ನು ನಾವೆಲ್ಲ ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡುವಂಥ ಸಂದರ್ಭಗಳಲ್ಲಿ ಮೊದಲು ವೈಯಕ್ತಿಕವಾಗಿ ನಾವು ಅನುಭವಿಸಿದ ತಲ್ಲಣಗಳು ಅದನ್ನು ನಾವು ನೋಡ್ತಾ ನೋಡ್ತಾ ಅದು ಜಗತ್ತಿನಾದ್ಯಂತ ಸಿಮೋನ್ ದಿ ಬೋವನ್ ಚಿಂತನೆಗಳಿರ್ಬೋದು, ಇವಳ ಕೇಟ್ ಮಿಲೆಟ್ ಸೆಕ್ಷುವಲ್ ಪಾಲಿಟಿಕ್ಸ್ ಇರ್ಬೋದು, ಅಥವಾ ಅದು ಸೆಕೆಂಡ್ ಸೆಕ್ಸ್ ನೀವು ಈಗಾಗಲೇ ಪ್ರಸ್ತಾಪ ಮಾಡಿದ ಹೆಣ್ಮಕ್ಕಳು 2ನೇ ದರ್ಜೆಯವರು. ಬಹುಶಃ ಕೆಲವೊಂದು ವಿಚಾರಗಳನ್ನು ಹೆಣ್ಣು ಮಗಳು ಅವಳಿಗೆ ಮತದಾನದ ಹಕ್ಕೇ ಇರಲಿಲ್ಲ, ಅಥವಾ ಹೆಣ್ಣು ಮಗಳಿಗೆ, ಯಾಕಂದರೆ ನನ್ನ ಅಮ್ಮನ ಕಾಲಕ್ಕಾಗು ಅಮ್ಮನವರ ಕಾಲದಲ್ಲಿ ನನ್ನ ಅಮ್ಮ ಯಾವಾಗಲೂ ಅವರ ತಾಯಿಗೆ ಬೈತಾ ಇದ್ರು. ಯಾಕಂದರೆ ನನ್ನ ಅಮ್ಮ ಮದುವೆಯಾಗಿ ಮಂಗಳೂರಿನ ಸಿಟಿಯಲ್ಲಿದ್ದರು. ಆವಾಗ ನನ್ನ ಅಮ್ಮ ತುಂಬ ಹುಷಾರಿದ್ರು ಕಲಿಯೋದ್ರಲ್ಲಿ. ಅವರ ಮ್ಯಾಥಮೆಟಿಕ್ಸ್ ನಾವೆಲ್ಲ BSc ಮಾಡಿ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದಂಥ ನಮಗೆ ಸಾಧ್ಯನೇ ಇಲ್ಲ ಅಮ್ಮನಷ್ಟು ಆ ರೀತಿಯ ಒಳ್ಳೆಯ ನಾಲೆಜ್ ಇತ್ತು. ಆದರೆ ಅವರಿಗೆ ಹೆಣ್ಣು ಮಗಳು ಎನ್ನುವ ಕಾರಣಕ್ಕೆ ಅವ್ರಿಗೆ ಕೇವಲ 5ನೇ ಕ್ಲಾಸ್ನವರೆಗೆ ಮಾತ್ರ. ಅವರೊಬ್ಬಳು ಸ್ನೇಹಿತೆ ಇದ್ರಂತೆ, ಮನೆಯ ಊರಿನ ಶಾನ್ಭೋಗ್ರ ಮಗಳು. ಅವರಿಗೆ ಮನೆಯಲ್ಲಿ ಸ್ವಲ್ಪ ಎಜುಕೇಷನ್ ಒಂದು 7ನೇ ಕ್ಲಾಸ್ನವರೆಗೆ ಮುಂದುವರಿಸಲಿಕ್ಕೆ ಅವಕಾಶ ಇದ್ದರೆ ಜೊತೆಗಾತಿ ಬೇಕಿತ್ತು. ಅದಕ್ಕಾಗಿ ನಮ್ಮ ಅಜ್ಜಿ ಹತ್ರ ದಿನಾ ಬಂದು ಹೇಳ್ತಾ ಇದ್ರಂತೆ, ನಾನು ಮತ್ತು ಅವಳನ್ನು ಕಳಿಸಿದ್ರೆ ನನ್ನನ್ನು ಕಳಿಸ್ತಾರೆ. ಆದರೆ ನಮ್ಮ ಅಜ್ಜಿ ಯಾವ ಕಾರಣಕ್ಕೂ ಕೂಡ ಇಲ್ಲ, ನಮ್ಮ ಮನೆಯಲ್ಲಿ 5ನೇ ಕ್ಲಾಸ್ ಕಲಿಸಿದೆ ಅವರಿಗೆ ದೊಡ್ಡದು. ಆದರೆ ಅಮ್ಮ ಮದುವೆಯಾಗಿ ಬಂದು ಸಿಟಿ ಸೇರಿದ ಮೇಲೆ ಅಲ್ಲಿ ಅವರು ಅಟ್ಲೀಸ್ಟ್ ಒಂದು 7ನೇ ಕ್ಲಾಸ್ ಕಲಿತಿದ್ರೆ ಒಂದು ಟೀಚರ್ ಕೆಲಸ ಆದರೂ ಸಿಗ್ತಾ ಇತ್ತು. ಅದಕ್ಕೆ ಅಮ್ಮ ಯಾವಾಗಲೂ ಹೇಳ್ತಾಯಿದ್ರು, ನನ್ನ ಅಮ್ಮ ನನಗೆ ಅವತ್ತು ಕಲೀಲಿಕ್ಕೆ ಅವಕಾಶ ಮಾಡಿ ಅವ್ರು ಕೊಟ್ಟಿಲ್ಲ ನನಗೆ. ಅದರಿಂದ ಯಾಕಂದರೆ ನನ್ನ ಅಪ್ಪ ಅವರು ಬೇರೆ ಬೇರೆ ಭುಜಂಗಯ್ಯನ ದಶಾವತಾರದ ರೀತಿಯಲ್ಲಿ ಅವರ ಬಿಸ್ನೆಸ್ಗಳು ಅದರಲ್ಲಿ ಕೈ ಸುಟ್ಟು ಅವರೆಲ್ಲ ಪಾತಾಳಕ್ಕೆ ಕುಸಿಯುವಾಗ ಆಗ ಒಂದು ಅವರ ನಮ್ಮ ಕುಟುಂಬ ನಿರ್ವಹಣೆಗೆ ಅಮ್ಮನಿಗೂ ಸಹ ಒಂದು ಕೆಲಸ ಇರ್ತಿದ್ರೆ ನಾವು 5 ಜನ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಡಲಿಕ್ಕೆ ತುಂಬ ಅವರಿಗೆ ಸಹಾಯ ಆಗ್ತಿತ್ತು ಅನ್ನೋ ಭಾವನೆಯಿಂದ ಅವರು ಯಾವಾಗಲೂ ಹೇಳ್ತಾಯಿದ್ರು, ನನ್ನ ತಾಯಿ ಮಾಡಿದಂಥ ತಪ್ಪು ನಾನು ಮಾಡೋದಿಲ್ಲ, ನೀವು ಅದಕ್ಕಾಗಿ ನೀವು ಕಲಿಬೇಕು, ನೀವು ವಿದ್ಯೆಯೇ ದೊಡ್ಡ ಸಂಪತ್ತು, ಅದಕ್ಕಿಂತ ದೊಡ್ಡ ಯಾಕಂದರೆ ಮದುವೆ ಮಾಡಿ ಕೊಡುವಾಗ ನನ್ನ ಅಪ್ಪ ಬಹಳ ಶ್ರೀಮಂತ ಮನೆ, ಒಳ್ಳೆಯ ಹುಡುಗ ಅಂಥೇಳಿ ಮದುವೆ ಮಾಡಿ ಕೊಟ್ಟಿದ್ದಾರೆ. ಆದರೆ ಬಹುಶಃ ನಾವು ನನ್ನ ಅಕ್ಕಣ್ಣ ನಾನೆಲ್ಲ ಹುಟ್ಟಿದ ನಮ್ಮ ಬಾಲ್ಯ ಎಲ್ಲ ನೋಡಿದರೆ ಆಗ ತುಂಬ ಬಡತನ ಇತ್ತು. ಆ ಬಡತನಕ್ಕೆ ಕಾರಣ ಏನು ಅಂತ ಹೇಳಿದರೆ ಇದೇ ರೀತಿಯ ಇವರ ವ್ಯಾಪಾರದಲ್ಲಿ ಕೈ ಸುಟ್ಕೊಳ್ಳೋದು, ಆ ಶಿಕ್ಷಣ ವಂಚಿತ ಆದಂಥ ಅಮ್ಮನ ಮನಸ್ಥಿತಿ, ಇದರಲ್ಲಿ ನಾವು ಬೆಳೀತಾ ಹೋದ ಹಾಗೆ ಎಷ್ಟೋ ಬಾರಿ ನಮ್ಮ ಅಪ್ಪ ಮತ್ತು ಅಮ್ಮ ಹೇಗೆ ಅವರ ಕುಟುಂಬ ಹೇಗೆ ಒಂದು ಸಂಸಾರ ಅಂತ ಹೇಳಿದರೆ, ಒಂದು ಮದುವೆ ಮನೆಗೆ ಹೋಗಬೇಕಿದ್ರು ಸಹ ಅಪ್ಪ ಮೊದಲು ರೆಡಿಯಾಗಿ ಮನೆಯಿಂದ ನಮ್ಮ ರೋಡಿಗೆ ಅವರು ಹೋಗಿ ಮುಟ್ಟಬೇಕು ಅಲ್ಲಿ ತುದಿಗೆ, ಆಮೇಲೆ ಅಮ್ಮ ಇಲ್ಲಿಂದ ಹೊರಡೋದು. ಒಟ್ಟೊಟ್ಟಿಗೆ ಅವರು ಹೋದದ್ದೇ ನಾವು ನೋಡಲಿಲ್ಲ. ಗಂಡು ಹೆಣ್ಣಂದ್ರೆ ನಡೆಯುವಾಗಲೂ ಕೂಡ ಸಮಾನತೆ ಇಲ್ಲ. ಆಮೇಲೆ ಅಮ್ಮ ಕೆಲವು ಅನುಚರರು ಹಿಂದಿನಿಂದ ಹೋಗ್ಬೇಕು, ಒಂದಷ್ಟು ಗ್ಯಾಪ್. ಆಮೇಲೆ ಅಮ್ಮ ಎಷ್ಟೋ ಬಾರಿ ಅವರ ಅಪ್ಪ ಎಲ್ಲ ಬೇರೆ ಬೇರೆ ರೀತಿಯ ಹೊಸ ಹೊಸ ಪ್ರಯೋಗಗಳು ವ್ಯಾಪಾರ ಇದಕ್ಕೆಲ್ಲ ಕೈ ಹಾಕುವಾಗ ಅಮ್ಮ ಹೇಳ್ತಾ ಇದ್ರು, ಬೇಡ ಅದಕ್ಕೆಲ್ಲ ಅವ್ರು ತಡೆ ಹಾಕಿದರೆ ಅಪ್ಪ ಗದರಿಸ್ತಾ ಇದ್ರು, ನೀನು ಹೆಣ್ಮಗಳು, ನಿಮಗೆಲ್ಲ ಇದೆಲ್ಲ ಎಂತ ಅರ್ಥ ಆಗ್ತದೆ, ನಿಂದು ಅಡುಗೆ ಮನೆ. ಆವಾಗ ನಮಗೆಲ್ಲ ಅನಿಸ್ತಾ ಇತ್ತು, ಯಾಕಂದರೆ ಅಮ್ಮ ಕೊಡುವ ಸಜೆಷನ್ಸ್ ಅದು ನಿಜವಾಗಿ ಕೂಡ ಅಪ್ಪ ಅದನ್ನು ಫಾಲೋ ಮಾಡ್ತಿದ್ರೆ ನಮಗೆ ಆ ರೀತಿಯ ಬಡತನ ನಾವು ಅನುಭವಿಸ್ಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಆದರೆ ಅಪ್ಪ ಯಾವುದೇ ಮಾತನ್ನು, ಅಮ್ಮನ ಮಾತು ಅದಂದರೆ ಹೆಂಗಸರ ಬುದ್ಧಿ ಮೊಣಕಾಲಿನಿಂದ ಕೆಳಗೆ, ಹೆಂಗಸರಿಗೆ ಒಂದು ತಲೆನೇ ಇಲ್ಲ, ಅವರು ಕೇವಲ ಅಡುಗೆ ಮನೆ, ಅವರು ಹೆರುವುದು ಮತ್ತು ಅಡುಗೆ ಮನೆ, ಆ ರೀತಿಯ ಒಂದು ವಾತಾವರಣ, ಸೆಕೆಂಡ್ ಸೆಕ್ಸೆ. ಬಹುಶಃ ಇವತ್ತಿನ ದಿನ ನಾವು ಕೆಲವನ್ನೆಲ್ಲ ನನ್ನ ಸ್ಟೂಡೆಂಟ್ಸಿಗೂ ಕೂಡ ಅಥವಾ ನನ್ನ ಮಗಳಿಗೂ ಕೂಡ ಅದನ್ನು ಅವರಿಗೆ ಕಲ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇರಲಿಕ್ಕಿಲ್ಲ. ಈ ಮತದಾನದ ಹಕ್ಕು ಇಲ್ಲದೇ ಇರೋದು, ಅಥವಾ ಒಟ್ಟೊಟ್ಟಿಗೆ ಹೋಗಲಿಕ್ಕೆ ಇಲ್ಲದೇ ಇರುವಂಥದ್ದು, ಅಥವಾ ಅಭಿಪ್ರಾಯಗಳನ್ನೇ ಈಗ ನಿಮಗೂ ಗೊತ್ತಿರ್ಬೋದು, ನಮ್ಮ ತಾಯಂದಿರ ಕಾಲಕ್ಕೆ ಅಥವಾ ಈವನ್ ನಮ್ಮ ಕಾಲಕ್ಕೂ ಕೂಡ ಮದುವೆಯ ಹುಡುಗನ ಬಗ್ಗೆ ಆಯ್ಕೆ ಕೂಡ ನಮ್ಮ ಹಿರಿಯರೇ ನಿರ್ಧರಿಸುವಂಥದ್ದು. ಆ ಎಲ್ಲ ನಿಟ್ಟಿನಲ್ಲಿ ನೋಡುವಾಗ ಒಂದಷ್ಟು ಬದಲಾವಣೆಗಳಾಗಿದೆ. ಒಂದಷ್ಟು ಬದಲಾವಣೆಗಳಾಗಲಿಕ್ಕೆ ಕಾರಣ ಒಂದು ಶಿಕ್ಷಣ ಕೂಡ. ಯಾಕಂದರೆ ನಾನು 98-2000 ಆ ಸಂದರ್ಭದಲ್ಲಿ ನಾನು ಬಾರ್ಕೂರ್ ಕಾಲೇಜಿಗೆ, ನಾನು ಧಾರವಾಡದಲ್ಲಿ ನನ್ನ ಮೊದಲ ಅಪಾಯಿಂಟ್ಮೆಂಟ್ ಆದದ್ದು. ಅಲ್ಲಿಗೆ ಟ್ರಾನ್ಸ್ಫರ್ ಆಗಿ ಬಂದಾಗ ಅಲ್ಲಿ PUC ಯವರೆಗೆ ಮಾತ್ರ ಇದ್ದಂಥ ಒಂದು
ನಮ್ಮ ಸರ್ಕಾರಿ ಕಾಲೇಜಿನಲ್ಲಿ ಆ ನಂತರ ಡಿಗ್ರಿಗೆ ಅವಕಾಶ ಸಿಕ್ಕಿತ್ತು. ಎಷ್ಟೋ ಹೆಣ್ಮಕ್ಳು ಹೇಳ್ತಾ ಇದ್ರು, ಇಲ್ಲಿ ಡಿಗ್ರಿ ಆದದಕ್ಕೆ ಮೇಡಮ್ ನಮಗೆ ಡಿಗ್ರಿ ಮಾಡಲಿಕ್ಕೆ ಅವಕಾಶ, ನಮಗೆ ಎಲ್ಲಿ ಡಿಗ್ರಿ ಆಗೋದಿದ್ರೆ ಕಾಲೇಜ್ ಓಪನ್ ಆಗೋದೇ ಇದ್ದರೆ ನಮ್ಮನ್ನು ಖಂಡಿತ ಡಿಗ್ರಿಗೆ, ಯಾಕಂದರೆ ಅಲ್ಲಿಗೆ ಮೊಟಕಾಗ್ತಾ ಇತ್ತು. ನಮಗೆ ಆ ಡಿಫ್ರೆನ್ಸ್ 7th ಕಲೀಲಿಕ್ಕೆ ಅವಕಾಶ ಸಿಗದ ಅಮ್ಮ 5th ನಿಂತಾಗ ಎಲ್ಲಿಗೆ ಬಿದ್ದರು. ಅದೇ ರೀತಿಯಲ್ಲಿ ಡಿಗ್ರಿಗೆ ಹೋದ ಮಕ್ಕಳಿಗೆ 12th ಅವರದ್ದು ಮೊಟಕಾದರೆ ಶಿಕ್ಷಣ, ಅವರ ಆಚೆಗೆ ಅದು ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅದೇ ರೀತಿಯಲ್ಲಿ ಈಗ ನೀವು ಗಮನಿಸಿರ್ಬೋದು, ಈಗ ನಾನಿರುವಂಥ ನಮ್ಮ ಡಾಕ್ಟರ್ ಜಯಶಂಕರ್ ಕಾಲೇಜು ಕೂಡ ಅದು ಕೇವಲ ಪದವಿ ಮಾತ್ರ ಅಲ್ಲ, ಸ್ನಾತಕೋತ್ತರ ಪದವಿ ಕೂಡ ಇದೆ. ಮತ್ತು ಆ ಒಂದು ನಮ್ಮ ಶಿಕ್ಷಣವನ್ನು ನಾವು ಪಡಿತಾ ಅದರಲ್ಲಿ ಸರಿಯಾದ ಶಿಕ್ಷಣ ನಮಗೆ ರೀಚ್ ಆಯಿತು ಅಂತ ಇದ್ದರೆ PUCಯಿಂದ ಪದವಿಯಿಂದ ಸ್ನಾತಕೋತ್ತರ ಪದವಿಯಿಂದ ಸಂಶೋಧನೆ ಹೊರಳುವಂಥ ಮನಸ್ಸುಗಳಿದೆ ಅಲ್ವಾ, ಅದು ಹೆಣ್ಮಕ್ಳಿರಲಿ ಗಂಡು ಮಕ್ಕಳಿರಲಿ, ವೈಚಾರಿಕತೆ ಅದು ಡೆವಲಪ್ ಆಗ್ತಾ ಹೋಗ್ತದೆ. ಆವಾಗ ನಮಗೆ ಹೆಣ್ಮಕ್ಳನ್ನು ನಾವು ದ್ವಿತೀಯ ದರ್ಜೆಯವರಾಗಿ ನೋಡಬಾರ್ದು ಎನ್ನುವಂಥ ಒಂದು ಆಲೋಚನೆ. ಯಾಕಂದರೆ ಇದು ಕೇವಲ ಹೆಣ್ಣಿಗೆ ಮಾತ್ರ ಸಂಬಂಧಪಟ್ಟ ವಿಚಾರ ಅಲ್ಲ, ಸಮಾಜದ 2 ಕಣ್ಣುಗಳು, ಗಂಡು ಮತ್ತು ಹೆಣ್ಣು. ಗಂಡಿಗೂ ಕೂಡ ತನ್ನ ಸಹಚರಿ, ಅದು ಅವಳು ತನ್ನ ಸಹೋದರಿ ಇರ್ಬೋದು, ತನ್ನ ಹೆಂಡತಿ ಇರ್ಬೋದು, ತಾಯಿ ಇರ್ಬೋದು, ಅವರನ್ನು ಸ್ವಲ್ಪ ಈಕ್ವಲ್ ಆಗಿ ನೋಡುವಂಥ ಮನಸ್ಥಿತಿ ಅವನಲ್ಲಿ ಬೆಳೀಲಿಲ್ಲ ಅಂತಿದ್ರು. ಅದು ಸಮಾಜಕ್ಕೆ ಒಂದು ದೊಡ್ಡ ದೋಷನೇ. ಆ ನೆಲೆಯಿಂದ ದ್ವಿತೀಯ ದರ್ಜೆಯ ಆ ಒಂದು ಮನಸ್ಥಿತಿಯನ್ನು ನಿವಾರಿಸುವಂಥ ಪ್ರಯತ್ನಗಳು ಶಿಕ್ಷಣದ ಮೂಲಕ, ಸಂಘಟನೆಯ ಮೂಲಕ ಸಾಕಷ್ಟು ಆಗ್ತಾನೇ ಇದೆ. ಆದರೆ ಅದು ಪೂರ್ತಿ ಇವತ್ತು ಕಂಪ್ಲೀಟ್ ನಮ್ಮ ಸಮಾಜದಲ್ಲಿ ಬದಲಾಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಬದಲಾವಣೆಗೆ ನೀವು ಹೇಳಿದಾಗೆ ಪೂರ್ತಿ ಬದಲಾವಣೆ ಆಗಿಲ್ಲ, ಆಗಲಿಕ್ಕೆ ಇನ್ನೂ ಒಂದಷ್ಟು ಕಾಲ, ಬಹಳ ದೊಡ್ಡ ಕಾಲವೇ ಬೇಕಾಗ್ಬೋದು ಏನೋ. ಅದಕ್ಕೆ ಬರಹ ಅನ್ನೋದು ಒಂದು ಸಣ್ಣ ಮದ್ದು ಆಗ್ಬೋದಾ, ಆಗ್ತಿದೆಯಾ? ಜೊತೆಗೆ ನೀವು ಮಹಿಳಾ ಕಾಲೇಜಿನಲ್ಲಿ ಪ್ರಾಧ್ಯಾಪಕಿ ಆಗಿರೋದ್ರಿಂದ ನಿಮ್ಮ ಸುತ್ತ ಹೆಣ್ಣು ಮನಸ್ಸುಗಳೇ ಇರುವಂಥದ್ದು, ಅರಳುತ್ತಿರುವಂಥ ಹೂಗಳು, ಅವರ ಸಮಸ್ಯೆಗಳು ಅಥವಾ ಅವರ ವೈಯಕ್ತಿಕವಾದಂತಹ ಕೆಲವು ಬಿಕ್ಕಟ್ಟುಗಳು ಇರ್ಬೋದು, ಇದನ್ನೆಲ್ಲವನ್ನು ನಿಮ್ಮಲ್ಲಿ ಹೇಳುವಂತಹ ಒಂದು ಮನಸ್ಥಿತಿಯನ್ನು ಆ ಮಕ್ಕಳು ಹೊಂದಿದಾರ. ಮತ್ತು ಅವರಿಗೆ ಕೂಡ ಅಕ್ಷರ ಪ್ರೀತಿಯನ್ನು ಹುಟ್ಟಿಸುವಲ್ಲಿ ಒಬ್ಬ ಮಹಿಳಾ ಲೇಖಕಿಯಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಾ. ಬಹಳ ಆಲೋಚಿಸುವ, ಯಾಕಂದರೆ ಎಷ್ಟೋ ಬಾರಿ ಈವನ್ ನಮ್ಮ ಈಗ ಮಹಿಳಾ ಕಾಲೇಜ್ ಎನ್ನುವಂಥ ಒಂದೇನು ಏನೋ ನಾವು ಈಗ ಹೌದು ಅಲ್ಲ ಅನುಭವ ಇರ್ತದೆ ಈಗ ಹೆಣ್ಮಕ್ಳಿಗೆ, ಆದರೆ ಅವರಿಗೆ ಅದನ್ನು ಯಾರ ಹತ್ರ ಹೇಳಬೇಕು ಗೊತ್ತಾಗೋದಿಲ್ಲ, ಅಥವಾ ಅದನ್ನು ಅಕ್ಷರಗಳಿಗೆ ತರ್ಜುಮೆ ಮಾಡಬೇಕಾದ್ರೆ ಒಂದು ಮಾಂತ್ರಿಕ ಶಕ್ತಿ ಬೇಕು ಅಂತ ಅನಿಸುತ್ತೆ. ಯಾರೋ ಒಂದು ತುಂಬಿಸ್ಬೇಕು, ಇದನ್ನು ನೀನು ಮಾಡ್ಬೋದು, ಅವರಲ್ಲಿರುವಂತಹ ಒಂದು ಕೀಳರಿಮೆ ಅಥವಾ ನನ್ನಿಂದ ಆಗೋದಿಲ್ಲ ಅನ್ನುವಂತಹ ಮನಸ್ಥಿತಿ ಇರ್ಬೋದು. ಆ ನಿಟ್ಟಿನಲ್ಲಿ ನೀವು ಆ ಹಂತಗಳನ್ನೆಲ್ಲ ದಾಟಿ ಬಂದವರು, ನೀವು ಆ ನಿಟ್ಟಿನಲ್ಲಿ ಕೆಲಸ ಮಾಡಿದಿದೆಯಾ? ಅಥವಾ ನಿಮ್ಮಲ್ಲಿ ಕೆಲವರು ಬಂದು ನಮಗೆ ನಮ್ಮ ಅನುಭವಗಳನ್ನು ಬರಿಬೇಕು ಮೇಡಮ್, ಹೇಗೆ ಬರಿಬೋದು ಅನ್ನುವಂತಹ ಸಹಾಯವನ್ನು ಕೇಳಿದಿದೆಯಾ? ಎರಡೂ ಬಗೆಯಲ್ಲಿ. ಅಂದರೆ ಬರಹ ಒಂದು ಮದ್ದು ಖಂಡಿತ. ಹೌದು, ನಮಗೆ ಒಂದು ಅಭಿವ್ಯಕ್ತಿ. ಎಷ್ಟೋ ಬಾರಿ ನಮ್ಮ ಮನಸ್ಸಿನಲ್ಲಿ ಆಗುವಂತಹ ಎಲ್ಲ ರೀತಿಯ ಒಂದು ಕೆಲವೊಮ್ಮೆ ಅದು ಗೊಂದಲಗಳಿರ್ಬೋದು, ಅಥವಾ ಕೆಲವೊಮ್ಮೆ ನಾನು ಬರೀಲೇಬೇಕೆನ್ನುವಂಥ ಭಾವನೆಯ ಅಭಿವ್ಯಕ್ತಿಗಳಿವೆ ಅಲ್ವಾ, ಅದು ಬರಹ ರೂಪಕ್ಕೆ ಕೊಟ್ಟ ಮೇಲೆ ನಮಗೆ ಒಂದು ರೀತಿ ಒಂದು ಸೃಷ್ಟಿ ಅದು ಅಂತ ನಿರಾಳತೆ ಬರುವಂಥದ್ದು. ಮತ್ತು ನನ್ನ ವಿದ್ಯಾರ್ಥಿನಿಯರ ವಿಚಾರಕ್ಕೆ ಬಂದಾಗ ಬೇರೆ ಬೇರೆ ವರ್ಗದ ಸ್ಟೂಡೆಂಟ್ಸನ್ನು ಗಮನಿಸ್ತೇವೆ. ಕೆಲವೊಂದು ಸ್ಟೂಡೆಂಟ್ಸ್ನ ಮನೋಭಾವ ಏನು ಅಂತ ಹೇಳಿದರೆ, ಅವ್ರಿಗೆ ಇದೆಲ್ಲ ಆಸಕ್ತಿ ಇರ್ತದೆ ಮತ್ತು ಒಂದಷ್ಟು ಅವರಿಗೆ ಅದರಲ್ಲಿ ಬಾಲ್ಯದಿಂದಲೇ ಅವರು ತರಬೇತಿ ಅಥವಾ ಪ್ರಾವೀಣ್ಯತೆಯನ್ನು ಕೂಡ ಪಡ್ಕೊಂಡು ಬರ್ತಾರೆ. ಆದರೆ ಹೆಚ್ಚಿನವರ ಒಂದು ಇದೇನಿರ್ತದೆ ಕೇಳಿದರೆ, ಅವರಿಗೆ ದಿಢೀರಾಗಿ ಆಗಬೇಕು, ಇನ್ಸ್ಟೆಂಟಾಗಿ. ಈಗ ಒಂದು ಕವಿತೆ 4 ಸಾಲು ಗೀಚಿದ ಕೂಡಲೇ ಅವ್ರ ಕವಯಿತ್ರಿ ಆಗಿ ಬಿಡಬೇಕು, ಅವರೊಂದು ಬರಹಗಾರ್ತಿ ಅಂತೇಳಿ ಅವರನ್ನೆಲ್ಲ ಕಡೆಯಿಂದ ಆ ರೀತಿಯ ಮನೋಭಾವನೆಯವರು ಇರ್ತಾರೆ. ಖಂಡಿತ ಆ ರೀತಿಯ ಮನೋಭಾವನೆ ಅದು ಬೇಗನೆ ಹುಡ್ತದೆ, ಬೇಗನೆ ಸಿಕ್ತೋಗ್ತದೆ. ನಾನು ಗಮನಿಸಿದ ಹಾಗೆ ಒಂದು ಹೆಣ್ಣು ಮಗಳಿರಲಿ, ಒಂದು ಗಂಡು ಮಗು ಇರಲಿ, ಯಾರಿಗೂ ಕೂಡ ಒಬ್ಬ ವ್ಯಕ್ತಿಗೆ ನಾನು ಈ ರೀತಿ ಆಗಬೇಕು, ನಿನಗೆ ನೀನೇ ಗೆಳೆಯ, ನಿನಗೆ ನೀನೇ ಗೆಳತಿ, ಮತ್ತು ನಮ್ಮೊಳಗೆ ನಾನು ಏನಾಗಬೇಕು, ನಾನೊಂದು ಸಾಹಿತಿಯೋ, ನಾನೊಂದು ಬರಹಗಾರ್ತಿಯೋ, ಆ ರೀತಿಯ ತುಡಿತಾ ಇದೆ ಅಲ್ವಾ, ಅದು ನನ್ನೊಳಗೆ ಭಾಳ ಸ್ಟ್ರಾಂಗ್ ಆಗಿದ್ದರೆ ಮತ್ತು ನಾನು ದಾರಿಗಳನ್ನು ನಾನೇ ಹುಡುಕಿಕೊಂಡು ಹೋಗ್ತೇನೆ. ಅದಕ್ಕೆ ಪ್ರೇರಣೆಯಾಗಿ ಸಿಕ್ಕಿದ ಗುರುಗಳು, ಅವರೊಂದಷ್ಟು ಪ್ರೋತ್ಸಾಹ ಅಥವಾ ಸಿಕ್ಕಿದ ಅವಕಾಶ. ಎಷ್ಟೋ ಬಾರಿ ಈಗ ಇವತ್ತಿನ ಸಂದರ್ಭದಲ್ಲಿ ನಮ್ಮಲ್ಲಿ ಬರವಣಿಗೆಯಲ್ಲಿ ಆಸಕ್ತಿ ಇರುವಂಥ ಕತೆಗಳನ್ನು ಬರೆಯುವವರಿಗೆ ನಾವು ಇಲ್ಲಿ ಸುತ್ತಮುತ್ತ ಇರುವಂಥ ಎಲ್ಲ ಅವಕಾಶಗಳಿಗೆ ಅವರನ್ನು ನಾವು ಏನು ಮಾಡಿಬಿಡ್ತೇವೆ. ಇವತ್ತು ಕೂಡ ನನ್ನ ಓರ್ವ ವಿದ್ಯಾರ್ಥಿನಿ ನಮ್ಮ ನಿರಂಜನರ 100ನೇ ಸಂಸ್ಮರಣೆಯಲ್ಲಿ ಒಂದು ಕಾದಂಬರಿಯ ಬಗ್ಗೆ ತುಳುವಿನಲ್ಲಿ ಮಾತನಾಡಲಿಕ್ಕೆ ಹೋಗಿದ್ದಾಳೆ.
ಅವಳು ಆರಂಭದಲ್ಲಿ ನಾನು ಈಗ ಅವಕಾಶ ಮಾಡಿಕೊಟ್ಟಾಗ ಅವ್ರ ಹತ್ರ ಹಿಂಜರಿಕೆ ಇರ್ತದೆ, ಅವರಿಗೆ ರಿಸೋರ್ಸ್ಗಳು ಸಿಗಲ್ಲ, ಮತ್ತು ಅವ್ರು ಯಾರು ಅಂತ ಗೊತ್ತಿಲ್ಲ, ಗೂಗಲಲ್ಲಿ ಹೋಗಿ ಸರ್ಚ್ ಮಾಡ್ತಾರೆ ಹೊಸ ಹೊಸ ಅವಕಾಶಗಳನ್ನು ಕೊಟ್ಟಾಗ. ಆದರೆ ಅದರಲ್ಲಿ ಮೇಲೆ ಯಾರು ಬರ್ತಾರೆ ಕೇಳಿದರೆ ಆ ಆಸಕ್ತಿ ಮತ್ತೆ ಅವರೇ ಇಟ್ಟುಕೊಂಡು ನಾವು ತೋರಿಸಿದ ಮೇಲೆ ದಾರಿಯನ್ನು ಅವ್ರು ಹುಡ್ಕೊಂಡು ಹೋಗಬೇಕು. ಆ ಪ್ರೀತಿ ಅವರಲ್ಲಿ ಇರಬೇಕು, ಅವರ ಒಳಗಡೆ ಇರಬೇಕು. ಯಾಕಂದರೆ ಇಂಥ ಅನೇಕ ವಿದ್ಯಾರ್ಥಿನಿಯರು ಇವತ್ತು ನನ್ನ ಎದುರಿನಲ್ಲಿ ಸಾಕಷ್ಟು ಉದಾಹರಣೆಗಳನ್ನು ಕೊಡ್ಬೋದು. ಆಮೇಲೆ ಕೆಲವರು ಅಂಧಾನುಕರಣೆ ಮಾಡ್ತಾರೆ. ಈಗ ರೋಲ್ ಮಾಡೆಲ್ಸ್ ಆಗಿ ಅಧ್ಯಾಪಕರು ನಾವು ತುಂಬ ಸ್ಟೂಡೆಂಟ್ಸ್ ಮೇಲೆ ಪ್ರಭಾವ ಬೀರ್ತೇವೆ. ಆದರೆ ನಾನು ಯಾವತ್ತೂ ನನ್ನ ಸ್ಟೂಡೆಂಟ್ಸಿಗೆ ಹೇಳೋದಿರ್ತದೆ, ನೀವು ಅನುಕರಣೆ ಮಾಡೋಕೆ. ಎಷ್ಟೋ ಬೇರೆಯವರು ನನ್ನ ಸ್ನೇಹಿತರು ಇನ್ನಿತರ ಇವರೆಲ್ಲ ಹೇಳ್ತಾರೆ, ಮೇಡಮ್ ನೀವು ಕಳಿಸಿದಂಥ ಸ್ಟೂಡೆಂಟ್ ಬಹಳ ಒಳ್ಳೆಯದಿದ್ದಾಳೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಮತ್ತು ಕೆಲವೊಮ್ಮೆ ಅವರೇ ಬಂದು ಹೇಳ್ತಾರೆ ಸ್ಟೂಡೆಂಟ್ಸ್, ಮೇಡಮ್ ನಮಗೆ ಇವತ್ತು ಹೇಳಿದರು ನೀನು ನಿಕೇತನ ಮೇಡಮ್ ಸ್ಟೂಡೆಂಟ ಅಂತ ಕೇಳಿದರು, ಅವರಿಗೆ ಹೇಗೆ ಗೊತ್ತಾಯಿತು ಮೇಡಮ್? ಮತ್ತು ಅವ್ರ ಹತ್ರ ಕೇಳಿದಾಗ ನೀನು ಮಾತಾಡ್ತಿ ಹಾಗೆ ಅವರ ಹಾಗೆ. ಈ ರೀತಿ ನಮ್ಮ ಪ್ರಭಾವಗಳು ಅವರ ಮೇಲೆ ಖಂಡಿತ ರೋಲ್ ಮಾಡೆಲ್ಸ್ ಆಗಿ ಸ್ಟೂಡೆಂಟ್ಸ್ ನಮ್ಮನ್ನು ಏನು ಮಾಡ್ತಾರೆ, ಆದರ್ಶ ಅಂತ ತಗೊಳ್ತಾರೆ. ಆದರೆ ನಾನು ಸ್ಟೂಡೆಂಟ್ಸ್ಗೆ ಯಾವಾಗಲೂ ಹೇಳ್ತೇನೆ, ಅದು ನನಗೆ ಯಾವಾಗಲೂ TS ಇಲಿಯಟ್ ನನ್ನ ಗುರುಗಳು ಪ್ರೊಫೆಸರ್ ವಿವೇಕ್ ರೈ ಅವರು ನಮಗೆ ಅದನ್ನು ಪಾಠ ಮಾಡಿದಾಗ ಟ್ರೆಡಿಷನ್ ಆ್ಯಂಡ್ ಇಂಡಿವಿಜುವಲ್ ಟ್ಯಾಲೆಂಟ್ ಅಂತೇಳಿ. ಈಗ ಟ್ರೆಡಿಷನ್ ಮತ್ತು ಇಂಡಿವಿಜುವಲ್ ಟ್ಯಾಲೆಂಟ್ ಇದೆ ಅಲ್ವಾ, ನಮ್ಮ ಪರಂಪರೆ ಮತ್ತು ವ್ಯಕ್ತಿಗತ ಪ್ರತಿಭೆ. ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ಅದನ್ನು ಅವ್ರು ಪಾಠ ಮಾಡುವಾಗ ಹೇಳ್ತಾ ಇದ್ರು, ಅಪ್ಪ ಡಾಕ್ಟರ್ ಆಗಿದ್ದರೆ ಮಗನೂ ಕೂಡ ಡಾಕ್ಟರ್ ಹಾಗೆ ಆ್ಯಪ್ರನ್ ಹಾಕ್ಕೊಂಡು ಸ್ಟೆಥೋಸ್ಕೋಪ್ ಹಾಕ್ಕೊಂಡು ಇರಲಿಕ್ಕೆ ಅದು ಸಂಪ್ರದಾಯ, ಕನ್ವೆನ್ಷನ್. ಅದು ತುಂಬ ಅದು ಸುಲಭ. ಅದು ಯಾಕಂದರೆ ಅಪ್ಪನ ಹಾಗೆ ಒಂದು ವೈಟ್ ಕೋಟ್ ಹಾಕ್ಕೊಳ್ಳೋದು, ಅಪ್ಪನ ಹಾಗೆ ಒಂದು ಸ್ಟೆಥೋಸ್ಕೋಪ್ ಹಾಕ್ಕೊಳ್ಳೋದು ನೋಡೋದು, ನಾವು ಅದರ ನಾಟಕದಲ್ಲೂ ಸಹ ಮಾಡ್ಬೋದು. ಆದರೆ ಅಪ್ಪ ಒಬ್ಬ ಒಳ್ಳೆ ಸರ್ಜನ್ ಆಗಿದ್ದರೆ, ಒಳ್ಳೆ ಮೆಡಿಸಿನ್ ಕೊಡುವಂಥ ಒಳ್ಳೆ ಡಾಕ್ಟರ್ ಆಗಿ ಆ ರೀತಿ ಮಗ ಆಗಬೇಕು ಅಂತಿದ್ರೆ ಅದಕ್ಕೆ ಅವನು ಓದಬೇಕು, ಅಧ್ಯಯನ ಮಾಡಬೇಕು, ಸತತ ಅಭ್ಯಾಸ ಮಾಡಿ ಅಪ್ಪನಿಗೆ ಅವರ ಪರಿಶ್ರಮ ಹೇಳುವಂಥ ಅದು ವ್ಯಕ್ತಿಗತ ಪ್ರತಿಭೆ ಅಂತೇಳಿ. ಅಂದರೆ ನಾವು ಹೊರ ನೋಟದ ಈಗ ನಿಮ್ಮನ್ನು ನನ್ನನ್ನು ನಮ್ಮ ಹೊರ ನಾವು ಮಾಡುವಂಥ ನಮ್ಮ ಆಭರಣಗಳನ್ನ ಹಾಕ್ಕೊಳ್ಳುವಂಥದ್ದು, ನಮ್ಮ ಸೀರೆ ಸ್ಟೈಲ್ ಮಾಡುವಂಥ ಇನ್ನೊಂದೇನು ಅದನ್ನು ಅನುಕರಣೆ ಮಾಡಲಿಕ್ಕೆ ಹೆಚ್ಚೇನು ಬೇಕಾಗಿಲ್ಲ. ಅದು ರೆಡಿಮೇಡ್ ಎಲ್ಲವೂ ಸಿಗ್ತದೆ, ಎಲ್ಲಿ ಸಿಕ್ಕಿದೆ, ಎಲ್ಲಿ ತಗೊಂಡಿದ್ದೀರಿ ಅಂತ ಕೇಳಿದರೆ ನಿಮ್ಮ ಹಾಗೆ ನಾನು ನನ್ನ ಹಾಗೆ ನೀವು. ಆದರೆ ನಿಮ್ಮೊಳಗಿರುವಂತಹ ಒಂದು ವ್ಯಕ್ತಿತ್ವ ಇದೆ ಅಲ್ವಾ, ಅದು ಬರವಣಿಗೆ ರೂಪದಲ್ಲಿ ಅದೊಂದು 4 ನಮ್ಮ ಭಾವನೆ ಮತ್ತು ಅದು ಸಾರ್ವತ್ರಿಕ. ನನ್ನ ನೋವು ಯಾಕೆ ನನಗೆ ಇವತ್ತು ಬರವಣಿಗೆಯ ಮೂಲಕ ನನಗೆ ಬಹಳ ಖುಷಿ ಸಿಗ್ತಾ ಇರ್ತದೆ, ಅಥವಾ ನನ್ನ ಸಂವೇದನೆಗಳು ಅದರ ಮೂಲಕ ನನಗೆ ನೀವು ಒಂದು ಆತ್ಮೀಯ ಗೆಳತಿ ಹೇಗಾಗ್ಲಿಕ್ಕೆ ಸಾಧ್ಯ ಆಗ್ತದೆ ಹೇಳಿದ್ರೆ ಅದು ಸಾರ್ವತ್ರಿಕ ಆಗ್ತದೆ. ವ್ಯಕ್ತಿಗತವಾದಂಥ ಭಾವನೆಗಳು ಸಾರ್ವತ್ರಿಕವಾದಾಗ ಅದು ಆವಾಗ ಏನಾಗ್ತದೆ, ಆಗ ನಮ್ಮ ಪರಿಚಿತ ವಲಯ, ಆವಾಗ ಪಂಪ ಹೇಳುವ ರೀತಿಯಲ್ಲಿ ನಮ್ಮ ಈ ಸ್ನೇಹ ಸಂಬಂಧ ಇದೆ ಅಲ್ವಾ, ಅದು ದೊಡ್ಡದು ವಿಸ್ತಾರ ಆಗ್ತಾ ಹೋಗ್ತದೆ. ಈಗ ರಕ್ತ ಸಂಬಂಧಗಳಿಗೆ ಸೀಮಿತತೆ ಇದೆ, ಅಪ್ಪ ಅಲ್ಲಿ ಅಷ್ಟೇ ಎಷ್ಟು ಜನ ಮಕ್ಕಳು ಆ ಸಂಬಂಧ. ಆದರೆ ಸ್ನೇಹ ಸಂಬಂಧ ಇದೆ ಅಲ್ವಾ, ಅದು ವಿಶ್ವವ್ಯಾಪಿ. ಅದು ನಿಮ್ಮ ಒಂದು ಬರವಣಿಗೆ, ನಿಮ್ಮ ಒಂದು ಕವಿತೆ ಅಥವಾ ನಿಮ್ಮ ಒಂದು ಕತೆ ನಿಮಗೆ ಎಲ್ಲಿಯೋ ಇವರನ್ನು ಕನೆಕ್ಟ್ ಮಾಡಿಸ್ತದೆ. ಆ ರೀತಿಯ ಕನೆಕ್ಟ್ ಆಗಬೇಕು ನಿಮಗೆ. ನಮ್ಮ ಅನೇಕೇತನ ತತ್ವದ ಕಡೆ ಕುವೆಂಪು ಹೇಳುವ ಹಾಗೆ ಆಗಬೇಕು ಅಂತ ಇದ್ದರೆ ಅದು ವ್ಯಕ್ತಿಗತವಾದಂಥ ಹೋರಾಟ ಇದೆ ಅಲ್ವಾ, ಅದು ನಿರಂತರ. ಅದು ನನ್ನೊಳಗೆ ಗುದ್ತಾ ನನ್ನನ್ನು ಏನು ಮಾಡಬೇಕು, ನನಗೆ ಇದಕ್ಕಿಂತ ನಾನು ಮಾಡಿದ್ದು ಇದು ಕಡಿಮೆ ಇದೆ. ಯಾಕಂದರೆ ನಮ್ಮ ವಿದ್ಯೆಗೆ, ನಮ್ಮ ಓದಿಗೆ ಆಗಲಿ ಅದಕ್ಕೆ ಎಂಡ್ ಅಂತಲೇ ಇಲ್ಲ, ಬದುಕೇ ನಮ್ಮ ಪಾಠಶಾಲೆ. ಆ ನೆಲೆಯಲ್ಲಿ ಸ್ಟೂಡೆಂಟ್ಸ್ಗಳಿಗೆ ನಾವು ನಮ್ಮ ಪಠ್ಯ ಬೋಧನೆ ಮಾಡೋದ್ರ ಜೊತೆಗೆ ನೀವು ಹೇಳುವ ಹಾಗೆ ಅವಕಾಶಗಳ ಬಗ್ಗೆ ಮತ್ತು ಇದೊಂದು ಒಳ್ಳೆಯ ಮದ್ದು, ಮತ್ತು ಅದರಲ್ಲೂ ಕೂಡ ನಮ್ಮ ಸಾಹಿತ್ಯದ ಬರವಣಿಗೆ ಇರ್ಬೋದು, ನಮ್ಮ ಮಾತು ಇರ್ಬೋದು. ನಮ್ಮ ಮಾತು ಕೂಡ ನಮಗೆ ಸಾಹಿತ್ಯ ಎಷ್ಟು ಕಲಿಸಿಕೊಡ್ತದೆ ಕೇಳಿದರೆ, ರನ್ನನ ಕಾವ್ಯ ಓದಿದರೆ ಅದು ಮಾತಿನಲ್ಲಿರೋದು ಬಗೆಗಳ ಬಗ್ಗೆ, ಹಿತವಾಗಿ ಮಾತನಾಡಿ ಅಹಿತ ಮಾಡೋದು, ಅಹಿತವೇ ಮಾತಾಡೋದು, ಅಹಿತನೇ ಮಾಡ್ತಾ ಹೋಗೋದು. ಆದರೆ ಹಿತವಾಗಿ ಮಾತಾಡೋದು, ಅದರ ಪರಿಣಾಮ ಸಹ ಹಿತವಾಗಿ ಇರೋದು. ಆ ರೀತಿಯ ನಾವು ಇದಕ್ಕೆ ಹೋಗಬೇಕಿದ್ರೆ, ಅಥವಾ ಬಸವಣ್ಣನಂಥ ವಚನಕಾರ ಕಟ್ಟಿದ ನೋಡಿದರೆ ನಮ್ಮ ಮಾಣಿಕ್ಯದ ದೀಪ್ತಿ, ಸ್ಫಟಿಕದ ಶಲಾಕೆ, ಲಿಂಗವೇ ಮೆಚ್ಚಿ ಹೌದು ಎನ್ನುವ ಹಾಗೆ ಮಾತು ಮತ್ತು ನಮ್ಮ ಕೃತಿ ಅಂದರೆ ನಮ್ಮ ನಡೆ ನುಡಿ. ನಾನು ಏನು ಮಾತಾಡ್ತೇನೆ ಅದನ್ನು ನನ್ನ ಸಿದ್ಧಾಂತ, ಅದನ್ನೇ ನಾನು ಪ್ರಾಕ್ಟೀಸ್ ಆಗಿ ಬದುಕ್ತಾ ಇದ್ದೇನೆ ಅಂತಿದ್ರೆ ಮಾತ್ರ ನಾನು ನನ್ನ ವಿದ್ಯಾರ್ಥಿಗಳ ಎದುರಲ್ಲೂ ಸಮಾಜದಲ್ಲೂ ಕೂಡ ಏನಾಗ್ತೇವೆ, ನಮ್ಮ ಮಾತಿಗೊಂದು ತೂಕ ಬೆಲೆ ಇರ್ತದೆ. ನನ್ನ ಬರವಣಿಗೆಗೆ, ನನ್ನ ಬರಹಕ್ಕೆ ಒಂದು ಸಾರ್ವಕಾಲಿಕವಾದಂಥ ಒಂದು ಮೌಲ್ಯ ಇರ್ತದೆ. ಆ ಕಾರಣಕ್ಕಾಗಿ ನಾನು ಯಾವಾಗಲೂ ಸ್ಟೂಡೆಂಟ್ಸ್ ಜೊತೆಗೆ ಕವಿಗಳನ್ನು ಪರಿಚಯ ಮಾಡುವಾಗ, ಪಾಠ ಮಾಡುವಾಗ ಹೇಳ್ತೇನೆ, ನಾವು ಪಂಪನನ್ನು ಅಥವಾ ನಾವು ಕವಿಗಳನ್ನೆಲ್ಲ 1000 ವರ್ಷಗಳ ಹಿಂದಿನವರನ್ನು ಇವತ್ತು ನೆನಪು ಮಾಡ್ಕೊಳ್ತೇವೆ. ಅದೇ ನಮ್ಮ ಮನೆಯ ನನ್ನ ಅಜ್ಜನನ್ನು ನನಗೆ 1-2-3 ತಲೆಮಾರಿನ ಹೆಸರೇ ಗೊತ್ತಿರೋದಿಲ್ಲ ನಮಗೆ. ನಾವು ಯಾಕೆ ಅವರನ್ನು ಓದ್ತೇವೆ ಹೇಳಿದ್ರೆ, ಸಾರ್ವಕಾಲಿಕ ಕಾಲದ ನಂತರವೂ ಕೂಡ
ಅವರ ಕಾವ್ಯ ಮಾತಾಡ್ತದೆ. ಆ ರೀತಿಯ ಇದಕ್ಕೆ ಬರವಣಿಗೆ, ಅದರಲ್ಲಿ ಸಂಶಯನೇ ಇಲ್ಲ. ಆದರೆ ಅದು ಯಾವುದು ಉತ್ತಮ, ಯಾವುದು ಬೇಕು, ಕೆರಳಿಸುವಂಥದ್ದು ಬೇಕಾ, ಅರಳಿಸುವಂಥದ್ದು ಬೇಕಾ, ಅದನ್ನು ನಾವು ಆಲೋಚನೆ ಮಾಡಬೇಕಾಗ್ತದೆ. ತುಂಬ ಚಂದದ ಮಾತು ಹೇಳಿದ್ರಿ ಮೇಡಮ್. ಈಗ ಮತ್ತೆ ಉಡುಪಿ ಲೇಖಕಿಯರ ಸಂಘದ ಬಗ್ಗೆ ಬರ್ತಾ ಇದ್ದೀನಿ. ಉಡುಪಿ ಲೇಖಕಿಯರ ಸಂಘದ ಅಧ್ಯಕ್ಷೆಯಾಗಿ ಇತ್ತೀಚೆಗೆ ನೀವು ಪದಗ್ರಹಣ ಮಾಡಿದ್ದೀರಿ. ಏನೆಲ್ಲ ಕಾರ್ಯವೈಖರಿ ಅಥವಾ ಯಾವ ರೀತಿಯ ಯೋಚನೆಗಳನ್ನು ಆಲೋಚನೆಗಳನ್ನು ಹೊಂದಿದ್ದೀರಿ? ಉಡುಪಿಯಲ್ಲಿ ಒಂದಷ್ಟು ಬರಹಗಾರ್ತಿಯರ ಮನಸ್ಸುಗಳನ್ನು ಪೋಣಿಸಿಕೊಂಡು ಯಾವ ರೀತಿ ಮುಂದಿನ ದಿನಗಳಲ್ಲಿ ಕಾರ್ಯ ಮಾಡಬೇಕು ಅಂತ ಯೋಚನೆ ಮಾಡಿದಿರಿ? ಹೊಸದನ್ನು ಏನಾದರೂ ಯೋಚನೆಯ ನಿಮ್ಮ ಬಳಗ ಮಾಡಿದೆಯಾ? ಅದರ ಬಗ್ಗೆ ಒಂದಷ್ಟು ಕೇಳಿಕೊಳ್ಳುವಂಥ ಕುತೂಹಲ. ನಮ್ಮ ಆರಂಭದಲ್ಲಿ ಇದನ್ನು ಆರಂಭಿಸಿದವರು, ಸ್ಥಾಪನೆ ಮಾಡಿದವರು ವಸಂತಿ ಶೆಟ್ಟಿ ಬ್ರಹ್ಮ ಅವರಿಗೆ ಒತ್ತಾಸೆಯಾಗಿ ನಿಂತವರು ನಮ್ಮ ನಾಡಿನ ಹಿರಿಯ ಲೇಖಕಿ ವೈದೇಹಿ ಅವರು, ಮತ್ತು ಆ ಬಳಗ ಕೂಡ. ಆಗಲೂ ಕೂಡ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಎಲ್ಲ ಕೆಲಸ ಮಾಡಿದ್ದೇನೆ. ಆದರೆ ಆ ನಂತರದ ಹಂತದಲ್ಲಿ ಇವತ್ತು ನಾವು ಗಮನಿಸುವಾಗ, ಇವತ್ತು ನಿಮ್ಮನ್ನು ಮತ್ತು ಸಾಕಷ್ಟು ನಾವು ಎಳೆ ತಲೆಮಾರು ನಮ್ಮ ಯುವ ಅವರನ್ನು ಒಗ್ಗೂಡಿಸಿಕೊಂಡು, ಯಾಕಂದರೆ ನಮ್ಮ ಕನಸುಗಳು, ನಾವು ಹಿರಿಯರೆಲ್ಲರೂ ಕೂಡ ಹಿಂದೆ ನಿಂತುಕೊಂಡು ಒಂದಷ್ಟು ಬರವಣಿಗೆಯ ಮೂಲಕ, ಯಾಕಂದರೆ ಸೃಜನಶೀಲತೆ ಅದು, ಆ ಸೃಜನಶೀಲತೆಯನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ಈಗ ನಿಮ್ಮೊಳಗೆ ಇರುವಂಥದ್ದೇ ಒಂದು ಪೂರ್ಣಿಮಾ ಅಂತ ಹೇಳುವಂಥವ್ರು ಕೇವಲ ಸಾಹಿತ್ಯಿಕ ಲೋಕದಲ್ಲಿ ಮಾತ್ರ ಅಲ್ಲ, ರಂಗನಟಿಯಾಗಿ, ಯಾಕಂದರೆ ಅದ್ಭುತವಾದಂಥ ಇದನ್ನು ಕೊಡ್ಲಿಕ್ಕೆ ಸಾಧ್ಯತೆ ಆದದ್ದು ಎಷ್ಟೋ ಬಾರಿ ನಾನು ನೋಡಿದ್ದೇನೆ. ಈಗ ಸಾಹಿತ್ಯದ ಲೇಖಕಿಯರ ಬಳಗ ಇರ್ಬೋದು, ಸಾಹಿತ್ಯದ ಒಳಗಡೆಯೂ ಕೂಡ ಇರ್ಬೋದು, ಅನೇಕ ಪಂಥಗಳು, ಜಗಳಗಳು, ಮತ್ತು ಒಬ್ಬರ ಮೇಲೆ ಹೋದಾಗ ಇನ್ನೊಬ್ಬರು ಅದನ್ನು ಕಾಲೆಳೆಯುವಂಥದ್ದು. ಆದರೆ ಒಂದು ಪ್ರತಿಭೆಗೆ ಅಥವಾ ಒಂದು, ನಾನು ಆಗಲೇ ಹೇಳಿದ ಹಾಗೆ, ಅರಳಿಸುವಂಥ ಒಂದು ಸೃಜನಶೀಲ ಕೃತಿಯನ್ನು ಕೊಟ್ಟಾಗ ವೈರಿಗಳು ಕೂಡ ಏನು ಮಾಡ್ಕೊಳ್ತಾರೆ, ಮೆಚ್ಚಿಕೊಳ್ತಾರೆ, ಮತ್ತು ಅದರ ಬಗ್ಗೆ ಮಾತೇ ಇಲ್ಲ ಅಂತ ಹೇಳ್ತಾರೆ. ಅಂತ ಅನೇಕ ನನ್ನ ಘಟನೆಗಳನ್ನೆಲ್ಲ ಉಡುಪಿಯಲ್ಲಿದ್ದುಕೊಂಡು ನಾನು ನೋಡ್ತಾ ಇದ್ದೇನೆ. ಅಂದರೆ ಬರವಣಿಗೆಯ ಮೂಲಕ ಇವತ್ತು ನಮ್ಮ ಹೊಸ ಪಡೆ ಏನಿದೆ ಅಲ್ವಾ, ಎಲ್ಲ ಹೇಗೆ ಕಟ್ಕೊಂಡಿದ್ದೇವೆ ಅಂತ ಹೇಳಿದರೆ, ಸಾಕಷ್ಟು ಜನ ತಾವು ಬೆಳೆದರೂ ಕೂಡ ಇನ್ನೊಬ್ಬರನ್ನು ಬೆಳೆಸಬೇಕೆನ್ನುವಂಥ ಮನಸ್ಥಿತಿ ಇರುವುದಿಲ್ಲ. ಯಾಕಂದರೆ ಸಂಘಟನೆ ಇನ್ನೊಂದು ಅಂತ ಹೇಳಿದರೆ ವೈಯಕ್ತಿಕ ಟೈಮ್ ನಾವು ಅದಕ್ಕೆ ಕೊಟ್ಟರೆ, ಯಾಕಂದರೆ ಟೈಮ್ ಇವತ್ತು ದುಡ್ಡಿಗಿಂತಲೂ ಹೆಚ್ಚು ಬೆಲೆ ಬಾಳುವಂಥದ್ದು. ಆದರೆ ನಿಮ್ಮಂಥ ಎಲ್ಲ ಒಂದು ಸಹೃದಯತೆ ಇರುವಂತಹ ಮತ್ತು ನಮ್ಮ ಕನಸುಗಳು ನಮ್ಮ ಮಕ್ಕಳು ಎನ್ನುವಂಥ ಭಾವನೆ ಇರುವಂಥ ಒಂದು ಒಳ್ಳೆಯ ನಮ್ಮ ಒಂದು ಗುಂಪು ಒಟ್ಟಾಗಿದ್ದೇವೆ. ಒಟ್ಟಾಗಿ ನಾವು ಹೆಚ್ಚೆಚ್ಚು ತರಬೇತಿ ಅಥವಾ ಹೆಚ್ಚೆಚ್ಚು ಸೃಜನಶೀಲ ಇದೆಲ್ಲ ಬರಬೇಕಾದಂಥ ಅದು ಶಾಲಾ ಕಾಲೇಜು ಇದರಲ್ಲೆಲ್ಲ ಇರುವಂಥ ಅವರನ್ನು ನಾವು ಈಗ ಏನು ಮಾಡ್ತಾ ಇದ್ದೇವೆ, ಅವರ ಬಗ್ಗೆ ನಾವು ಟಾರ್ಗೆಟ್ ಮಾಡ್ತಾ ಇದ್ದೇವೆ. ಮತ್ತು ಏಕಕಾಲಕ್ಕೆ ನಾನು ಆಗಲೇ ಪ್ರಸ್ತಾಪ ಮಾಡಿದಲ್ವ, ಒಂದು ಕವಿತೆ ಬರೆದ ಕೂಡಲೇ ನಾನೇ ಕವಯಿತೆ ಅಂತ ಆ ಅಹಂ ಬೆಳೆಯದ ಹಾಗೆ ನಮ್ಮ ನಾಡಿನಲ್ಲಿ ಇರುವಂಥ ನಮ್ಮ ಈಗ ಉಡುಪಿಯ ಒಳಗಡೆ ಬಹಳ ಒಳ್ಳೆಯ ಪ್ರಬುದ್ಧವಾಗಿ ಚಿಂತನೆ ಮಾಡುವಂಥ ಹಿರಿಯ ಲೇಖಕಿಯರಿದ್ದಾರೆ. ಅವರ ಜೊತೆಗೆ ಕೂಡ ನಾವು ಅವರ ಬಳಿಗೆ ಹಿರಿಯರೆಡೆಗೆ ನಮ್ಮ ನಡಿಗೆ ಹೇಳುವ ಆ ರೀತಿ, ಯಾಕಂದರೆ ಮುಕ್ತವಾಗಿ ಮಾತಾಡ್ತಾರೆ. ನನಗೆ ಇವತ್ತಿಗೂ ಕೂಡ ನಾನು ವೈದೇಹಿಯವರನ್ನೆಲ್ಲ ತುಂಬ ಗೌರವಿಸ್ತೇನೆ. ಯಾಕೆ ಕೇಳಿದರೆ, ನಾನು ತೆಂಕನೂರು ಕಾಲೇಜಿನಲ್ಲಿ ಪ್ರಾಂಶುಪಾಲೆಯಾಗಿದ್ದ ಸಂದರ್ಭದಲ್ಲಿ ಆ ನಂತರ ಒಬ್ಬರು ಹಿರಿಯ ಪ್ರೊಫೆಸರ್ ಬಂದರು. ನಾನು ಅವರಿಗೆ ಚಾರ್ಜ್ ಹ್ಯಾಂಡ್ ಓವರ್ ಮಾಡುವಾಗ ನನಗೆ ವೈದೇಹಿಯವರು ಒಂದು ಮಾತು ಹೇಳಿದರು. ಯಾಕಂದರೆ ಆವಾಗ ನಮ್ಮ ಉಡುಪಿ ಜಿಲ್ಲಾ ಲೇಖಕಿಯರ ಸಂಘಟನೆ ಇತ್ತಲ್ವ, ಅವ್ರು ಕೇಳಿದರು, ಏನು ನಿಕೇತನ ನೀವು ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಲ್ವ, ನೀವು ಹೆಣ್ಮಗಳು ಎನ್ನುವ ಕಾರಣಕ್ಕಾಗಿ ಪ್ರಿನ್ಸಿಪಲ್ಗೆ ಬಿಟ್ಕೊಡ್ತಾ ಇದ್ದೀರಾ? ನಂಗೆ ಬಹಳ ಆಶ್ಚರ್ಯ ಆಯಿತು, ಎಷ್ಟು ಒಂದು ಸೂಕ್ಷ್ಮವಾಗಿ ಗ್ರಹಿಸಿಕೊಳ್ತಾರೆ. ನಾನು ಮತ್ತೆ ಅವರಿಗೆ ಹೇಳಿದೆ, ಇಲ್ಲ ಮೇಡಮ್, ಅದು ಅವರು ಸೀನಿಯರ್ ಬಂದಿದ್ದಾರೆ, ಆ ಕಾರಣಕ್ಕೆ ನಾನೇ ಕೊಡೋದು, ಅವರು ನನ್ನಿಂದ ಕಿತ್ಕೊಳ್ತಾ ಇಲ್ಲ, ನಾನೇ ಕೊಡ್ತಾ ಇದ್ದೇನೆ. ಅಂದರೆ ನಮಗೆ ಸೀನಿಯಾರಿಟಿ ನಾವು ಫಾಲೋ ಮಾಡಬೇಕು ನಮ್ಮ ಇದರಲ್ಲಿ. ಮತ್ತು ಯಾವುದೇ ರೀತಿ ಹೆಣ್ಮಗಳು ಎನ್ನುವ ಕಾರಣಕ್ಕಾಗಿ ಅವರು ಕಿತ್ಕೊಳ್ಳಿಕ್ಕೆ ಬಂದದ್ದಲ್ಲ ಅಂತ ಹೇಳಿದ ಮೇಲೆ ತಣ್ಣಗಾದರು ಅವರು. ಆದರೆ ಅದು ನನಗೆ ಏನನ್ನು ತೋರಿಸಿಕೊಟ್ಟಿತ್ತು ಹೇಳಿದರೆ, ಆ ನಂತರದ ಅವಧಿಯಲ್ಲಿ ಸಹ ನಾನು ಗಮನಿಸಿದ್ದೇನೆ, ಈ ಹೆಣ್ಣು ಮಕ್ಕಳು ಅಧಿಕಾರ ಇರ್ಬೋದು, ಬೇರೆ ಬೇರೆ ಸ್ತರಗಳಿಗೆ ಹೋಗುವಾಗ ಅಲ್ಲಿ ಒಂದು ಸಂಘಟನೆ ಇಲ್ಲ ಅಂತಿದ್ರೆ, ಅವರಿಗೆ ಯಾರು ಮಾತನಾಡುವವರು ಬೆಂಬಲ ಇಲ್ಲ ಅಂತಿದ್ರೆ, ಬಹಳ ಸುಲಭವಾಗಿ ಹೆಣ್ಣನ್ನು ದ್ವಿತೀಯ ದರ್ಜೆಯವಳನ್ನಾಗಿ, ಅವಳಿಗೆ ಅಧಿಕಾರ ಮಾಡಲಿಕ್ಕೆ ಬರಲ್ಲ ಹೇಳುವಂಥ ಅನೇಕ ಕಥೆಗಳನ್ನು ಸೃಷ್ಟಿಸುವಂತಹ ಹೆಣ್ಣು ಮಕ್ಕಳ ವಿರೋಧಿಯ ನೆಲೆಯ ಪುರುಷರು ಇದ್ದಾರೆ. ನಾನು ನನ್ನ ಒಂದು ಕೃತಿಯಲ್ಲೇ ನಾನು ಅದನ್ನು ಪ್ರಸ್ತಾಪ ಮಾಡಿದ್ದೇನೆ. ಮಹಿಳಾ ಅಭಿವ್ಯಕ್ತಿ ಸಮಕಾಲೀನ ಸಂವಾದದಲ್ಲಿ 4 ವರ್ಗದ ಜನ ಇದ್ದಾರೆ. ಹೆಣ್ಣು ಮಕ್ಕಳನ್ನು ಅವರ ಎತ್ತರೆತ್ತರಕ್ಕೇರಿಸುವಂಥ, ನಾನೀಗ ಪ್ರಸ್ತಾಪ ಮಾಡಿದಾಗೆ ಈ ಲೇಖಕಿಯರ ಸಂಘಟನೆಯನ್ನು ಹುಟ್ಟು ಹಾಕಿದಂತಹ ವಸಂತಿ ಶೆಟ್ಟಿಯು, ವೈದೇಹಿ ಅಂತವರು, ಅಥವಾ ಪಾರ್ವತಿ ಐತಾಳ್ ಅಂತವರು, ಮತ್ತು ಪಂಕಜ ಅವರು ಎಷ್ಟು ಕೆಲಸ ಮಾಡಿದ್ದಾರೆ ಆವಾಗ, ಅಂಬುಜಾ ಅಂತವರು, ಇವರೆಲ್ಲ ಇದ್ದಾರಲ್ವ. ಅವರಂತ ಅಂದರೆ ಅವರಿಗೆ ಭಾಳ ಖುಷಿ,
ಒಂದು ಹೆಣ್ಮಕ್ಕಳ ಸಂಘಟನೆ ಮೇಲೆ ಬರಬೇಕು, ಅದು ನಮಗೆ ಬಂದಂಥ ಒಂದು ಪ್ರಶಸ್ತಿ ಎನ್ನುವ ಹೆಣ್ಣು ಮಕ್ಕಳು, ಅದು ನಮ್ಮ ಮನೆಯ ತಾಯಿ, ನನ್ನ ಅಕ್ಕ ಅಂಥವರು ಇರ್ತಾರೆ. ಹೆಣ್ಣು ಮಕ್ಕಳು ಮೇಲೆ ಹೋದರೆ ತಂಗಿ ಅಕ್ಕನ ನಡುವೆ ಈರ್ಷ್ಯೆ ಮಾತ್ಸರ್ಯದು ಮೇಲೆ ಬಾರದ ಹಾಗೆ ಕೆಳಕ್ಕೆ ಹೆಣ್ಣಿಗೆ ಹೆಣ್ಣೇ ಶತ್ರುವಾಗುವಂಥ ಅತ್ತೆ ಸೊಸೆಯರು ಇವರು ಇದ್ದಾರೆ. ಅದೇ ರೀತಿಯಲ್ಲಿ ಒಂದು ಹೆಣ್ಣುಮಗಳು ಮೇಲೆ ಬರಬೇಕು ಅಂತ ಆ ಹೆಣ್ಣು ಮಗಳ ಯಶಸ್ಸಿನ ಹಿಂದೆ ಅವಳ ತಂದೆ, ನಾನು ಇವತ್ತು ತುಂಬ ನನ್ನ ತಂದೆಯ ಬಗ್ಗೆ ಸಹ ನನ್ನ ಅಮ್ಮನನ್ನು ಎಷ್ಟು ಪ್ರೀತಿ ಮಾಡ್ತೇನೆ, ಎಷ್ಟು ಗೌರವ ಇದೆ. ನನ್ನ ಅಪ್ಪ ನಮ್ಮ ಇಡೀ ನಮಗೆ ಶಿಕ್ಷಣ ನಿಮ್ಮ ತಲೆಗೆ ನಿಮ್ಮ ಕೈ, ಓದಬೇಕು ನೀವು, ನಿಮ್ಮ ಬದುಕನ್ನು ಸ್ವತಂತ್ರವಾಗಿ ಕಟ್ಟಬೇಕು ಎನ್ನುವಂಥ ಒತ್ತಾಸೆ ಕೊಟ್ಟವರು ನನ್ನ ತಂದೆ. ಹಾಗಾಗಿ ಅದು ತಂದೆ ಅಥವಾ ಗಂಡ, ಈ ರೀತಿ ಅಣ್ಣ ತಮ್ಮ, ಹೀಗೆ ಮಾವ, ಹೀಗೆ ನಮ್ಮನ್ನು ಮೇಲಕ್ಕೆ ತರುವಂಥ, ಅಥವಾ ನನ್ನ ಸಹೋದ್ಯೋಗಿಯೂ ಇರ್ಬೋದು. ಅವರು ಎಷ್ಟೋ ಜನ ಇವತ್ತು ನಾವು NSS ಕ್ಯಾಂಪ್ ಮಾಡ್ತೇವೆ. ಆ NSS ಕ್ಯಾಂಪಲ್ಲಿ ನಮಗೆ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡುವಂಥ ಸಹೋದರರ ರೀತಿಯಲ್ಲಿ ನಮ್ಮನ್ನು ಮೇಲಕ್ಕೆ, ಯಾಕಂದರೆ ನಾವು ಮಾಡೋದು ಕ್ಯಾಂಪ್, ಅದ್ರ ಕೆಲಸ ಅವ್ರು ಮಾಡ್ತಾರೆ ಗಂಡಸರು. ಆ ರೀತಿಯ ಗಂಡಸರಿದ್ದಾರೆ. ಇನ್ನೊಂದು, ಹೆಣ್ಮಕ್ಳು ಮೇಲೆ ಹೋದರೆ ಸಾಕು, ಅಧಿಕಾರದಲ್ಲಿ ಕೂತ್ರೆ ಸಾಕು, ಅದಕ್ಕೆ ಟೀಕೆ ಮಾಡಿ ಅವರನ್ನು ಎಷ್ಟು ರೀತಿಯಲ್ಲಿ ಅವರನ್ನು ಟಾರ್ಗೆಟ್ ಮಾಡಿ ಕೆಳಕ್ಕೆ ಎಳೆಯುವಂಥ ಪುರುಷರಿದ್ದಾರೆ. ಹಾಗಾಗಿ ಬಹುಶಃ ಇವತ್ತು ಈ ವೇದಿಕೆಯ ಮೂಲಕ ನನ್ನ ಒಂದು ಕಳಕಳಿಯ ಒಂದು ವಿನಂತಿ ಏನು ಕೇಳಿದರೆ, ಸಮಾಜದ ಈ 2 ವರ್ಗದ ಜನ ಇದ್ದಾರಲ್ವ, ಇವತ್ತು ಸಮಾನತೆ ಅಥವಾ ದ್ವಿತೀಯ ದರ್ಜೆಯವರಾಗಿ ಅವರು ಕೆಳಗೆ ಬೀಳಬಾರದು ಅಂತ ಇದ್ದರೆ, ಹೆಣ್ಣು ಮಕ್ಕಳಲ್ಲೂ ಕೂಡ ಆ ರೂಢಿಗತವಾದ, ಆ ಸಾಂಪ್ರದಾಯಿಕವಾದಂಥ ಅಥವಾ ಈರ್ಷ್ಯೆ ಮಾತ್ಸರ್ಯ ಮಾಡೋ ಹೆಣ್ಣೇ ಶತ್ರುವಾಗುವ ಮನೋಭಾವನೆ ಹೆಣ್ಮಕ್ಳನ್ನು ನಾವು ರಿಪೇರಿ ಮಾಡಬೇಕು. ಅದೇ ರೀತಿಯಲ್ಲಿ ಗಂಡಸರಲ್ಲೂ ಇದ್ದಾರೆ. ಆ ವರ್ಗದವರನ್ನು ಕೂಡ ನಾವೇನು ಮಾಡಬೇಕು, ಅವರಿಗೆ ಸರಿಯಾದಂಥ ಆಲೋಚನೆಯ ಇದನ್ನು, ಅದು ಬರಹ ಇರ್ಬೋದು, ಮಾತಿರ್ಬೋದು, ಎಲ್ಲಿ ವೇದಿಕೆ ಸಿಗ್ತದೆ ಅಲ್ಲಿ ಮುಟ್ಟಿಸುವ ಪ್ರಯತ್ನ ಮಾಡಿದರೆ ಬಹುಶಃ, ಯಾಕಂದರೆ ನನ್ನ ಮನೆಯೊಳಗೆ ನನ್ನ ಗಂಡು ಮಗುವಿಗೂ ಕೂಡ ಅವನಿಗೆ ಅಡುಗೆ ಮನೆಯೂ ಇಂಪಾರ್ಟೆಂಟ್, ಅವನಿಗೆ ಇದು ಇಂಪಾರ್ಟೆಂಟ್ ನಾನು ಕಲಿಸಿಕೊಟ್ರೆ, ಹಿಡಿಸುಡಿ ಹಿಡಿಲಿಕ್ಕೂ ಅದನ್ನು ನಾನು ಕಲಿಸಿಕೊಟ್ಟೆ ಅಂತ ಆದರೆ ಆಗ ನೆಕ್ಸ್ಟ್ ಅವನಿಗೆ ಸಮಸ್ಯೆ ಬರಲ್ಲ. ಯಾಕಂದರೆ ವ್ಯಕ್ತಿ ಅಲ್ಲಿ ನಾವು ಲಿಂಗ ತಾರತಮ್ಯದ ಆ ಲಿಂಗ ಸೂಕ್ಷ್ಮತೆ ಇದೆಯಲ್ಲ, ಅದನ್ನು ನಾವು ಇಲ್ಲಿಂದಲೇ ಮನೆಯ ಮೊದಲ ಪಾಠಶಾಲೆ ಅಂತ ಹೇಳ್ತೇವೆ. ಹಾಗಾಗಿ ಈ ರೀತಿಯ ಬದಲಾವಣೆಗಳು ಉಂಟಲ್ವ, ಅದು ಬರ್ತಾ ಹೋಗಬೇಕು ಎನ್ನುವಂಥದ್ದು ನನ್ನ ಒಂದು. ಈಗ ಲೇಖಕಿಯರ ಸಂಘದಲ್ಲಿ ಇನ್ನೊಂದು ಪ್ರಶ್ನೆ, ಸಾಹಿತ್ಯ ಲೋಕಕ್ಕೆ ಮಹಾನ್ ಲೇಖಕಿಯರನ್ನು ಕೊಟ್ಟಂಥ ಜಿಲ್ಲೆ ನಮ್ಮದು. ವೈದೇಹಿ ಅಂತವರು ಇರ್ಬೋದು, ಅಂಬುಜ ಇರ್ಬೋದು, ಬಹಳಷ್ಟು ಜನ. ಹಾಗೆ ನಮ್ಮ ಸ್ತರದಲ್ಲಿ ಕೂಡ ಬಹಳಷ್ಟು ಒಳ್ಳೆಯ ಬರಹಗಾರರು ಈಗ ಇದ್ದಾರೆ ಉಡುಪಿಯಿಂದ. ನಮ್ಮ ನಾಳೆಗಳು, ನಮ್ಮ ವಿದ್ಯಾರ್ಥಿಗಳು ಅಥವಾ ನಮ್ಮ ಕಿರಿಯರು, ಇವರಲ್ಲಿ ಕೂಡ ಅದೇ ರೀತಿಯ ಸಾಹಿತ್ಯ ಪ್ರೀತಿಯನ್ನು ಹುಟ್ಟಿಸುವಂತಹ ಕಾರ್ಯಕ್ರಮವನ್ನು ನಮ್ಮ ಲೇಖಕಿಯರ ಸಂಘದಿಂದ ಮಾಡಲಿಕ್ಕೆ ಸಾಧ್ಯನ ವಿದ್ಯಾರ್ಥಿಗಳಲ್ಲಿ, ವಿದ್ಯಾರ್ಥಿನಿಯರಲ್ಲಿ. ಯಾಕೆಂದರೆ ಈಗ ಅವರ ಜಗತ್ತು ಅಥವಾ ಅವರು ನೋಡುವ ರೀತಿಗಳು, ಸಮಾಜವನ್ನು ನೋಡುವ ರೀತಿ, ಬದುಕಿನ ರೀತಿ ಎಲ್ಲವೂ ಕೂಡ ನಮಗಿಂತ ಬಹಳಷ್ಟು ಬೇರೆಯಾಗಿದೆ. ಯಾಕಂದರೆ ಬಹಳಷ್ಟು ಮಾಧ್ಯಮಗಳಿರ್ಬೋದು, ಅಲ್ಲಿ ಕಾಣುವಂಥ ಚಿತ್ರಗಳಿರ್ಬೋದು, ಅಲ್ಲಿಯ ಮಾತುಗಳಿರ್ಬೋದು, ಅವರಿಗೆ ಸಿಗುವಂತಹ ಮಾತಿಗೆ ಉಪಕರಣಗಳಿರ್ಬೋದು, ಎಲ್ಲವೂ ಬದಲಾಗಿದೆ. ಅದರಿಂದ ಅಕ್ಷರ ಲೋಕಕ್ಕೆ ಅವರನ್ನು ಕರೆತರುವಂತಹ, ಈಗ ಅವರು ತಮ್ಮ ಅನುಭವಗಳನ್ನು ಬರಿಬೇಕು ಅಂದರೆ ಮೊದಲಿಗೆ ಅವರು ಒಬ್ಬ ಒಳ್ಳೆಯ ಓದು ಆಗಬೇಕು ಅಂತ ಅಂತಹ ಪ್ರೀತಿಯನ್ನು, ಸಾಹಿತ್ಯ ಪ್ರೀತಿಯನ್ನು ನಮಗೆ ಹುಟ್ಟಿಸ್ಲಿಕ್ಕೆ ಸಾಧ್ಯನಾ? ಖಂಡಿತವಾಗಿಯೂ ಸಹ ಪುಸ್ತಕ ಪ್ರೀತಿಯನ್ನು ಅದು ನಮ್ಮ ಜವಾಬ್ದಾರಿಯಿಂದ ನಾವು ತೆಗೆದುಕೊಳ್ಬೇಕು. ಮತ್ತು ಈ ನಿಟ್ಟಿನಲ್ಲಿ ಈಗಾಗಲೇ ನಾವು, ನಿಮಗೆ ಗೊತ್ತಿರ್ಬೋದು, ನಾವು ಸಾಕಷ್ಟು ಬಾರಿ ನಾವು ಸೇರ್ತಾ ಇರ್ತೇವೆ ಮತ್ತು ನಾವು ತಿಂಗಳಿಗೊಂದ್ಸಲ ಬರೆದಂಥ ಒಳ್ಳೆಯ ಬರಹಗಳು ಅದನ್ನು ಇಟ್ಟುಕೊಂಡು ನಾವು ಚರ್ಚೆ ಮಾಡುವುದು. ಆಗ ತನ್ನಿಂದಾನೇ ಅವರಿಗೆ, ಈಗ ನಾನು ಆಗ ಪ್ರಸ್ತಾಪ ಮಾಡಿದ ಹಾಗೇನೆ, ನಿರಂಜನ ಅಂದರೆ ಯಾರು ಅಂತಲೇ ಗೊತ್ತಿಲ್ಲ ಮಕ್ಕಳಿಗೆ, ತಲೆಮಾರಿನವರಿಗೆ. ನಾವು ಕಾರಂತರ ಇರ್ಬೋದು, ಕುವೆಂಪು ಇರ್ಬೋದು, ಈಗ ಟೆಕ್ಸ್ಟ್ ಆಗಿ ಓದೋದು ಬೇರೆ, ಅವರು ಜೀವನ ಪ್ರೀತಿಯಿಂದ, ಅಕ್ಷರ ಪ್ರೀತಿಯಿಂದ ಓದ್ತಾ ಹೋದರೆ. ಯಾಕಂದರೆ ನಾವೆಲ್ಲ ಬಾಲ್ಯದಲ್ಲೇ, ನನಗೆ ಗೊತ್ತಿದ್ದಾಗೆ ನಾನು 4ನೇ ತರಗತಿಯಲ್ಲಿ ನಮ್ಮ ಮಾವ ಎಲ್ಲ ತುಂಬ ಪುಸ್ತಕಗಳನ್ನು ತರ್ತಾ ಇದ್ರು, ಮನೆಯಲ್ಲಿ ನಮ್ಮ ಅಪ್ಪ ಕೂಡ ಪತ್ರಿಕೆಗಳನ್ನೆಲ್ಲ ತರಿಸ್ತಾ ಇದ್ರು. ಆ ರೀತಿಯ ಅದೊಂದೇ ಮಾಧ್ಯಮ ಇದ್ದದ್ದು ಮೇಡಮ್. ಆಗ ನಮಗೆ ಪುಸ್ತಕಗಳ ಪ್ರೀತಿ ಅದೇ ಜಗತ್ತಿತ್ತು. ಈಗಿನ ಮಕ್ಕಳಿಗೆ ಅಥವಾ ಈಗಿನ ನಮ್ಮ ಯುವ ಪೀಳಿಗೆಗೆ ಬೇಕಾದಷ್ಟು ಬೇರೆ ಆಯ್ಕೆಗಳಿವೆ ಅಲ್ಲ, ಅದರಿಂದಾಗಿ ಅಲ್ಲಿಂದ ಸ್ವಲ್ಪ ಈ ಕಡೆಗೆ ಸೆಳೆತ ಬರುವ ರೀತಿಯಲ್ಲಿ, ಅಕ್ಷರ ಪ್ರೀತಿ ಮೂಡುವ ರೀತಿಯಲ್ಲಿ ನಾವು ಇವತ್ತಿಗೂ ಕೂಡ ಕೆಲವು ಬದಲಾವಣೆ, ತಂತ್ರಜ್ಞಾನದ ಇದೆಲ್ಲ ತುಂಬ ಆಗಿದೆ ನೀವು ಹೇಳೋದು ಸತ್ಯ. ಆದರೆ ನಮ್ಮ ಬಾಲ್ಯದ ಟೈಮಲ್ಲೂ ಕೂಡ ನಾವು ಯಾವುದೇ ಹೆದರಿಕೆ ಇಲ್ಲದೆ ನಮ್ಮ ಊರಲ್ಲಿ ನಮ್ಮನ್ನು ಬಿಡ್ತಾ ಇದ್ದದ್ದು ನಮಗೆ ದೇವಸ್ಥಾನಗಳಲ್ಲಿ ನಡೆಯುವ ನಾಟಕ ನೋಡೋದಕ್ಕೆ ಅಥವಾ ಯಕ್ಷಗಾನ ನೋಡೋದಕ್ಕೆ. ಇಡೀ ರಾತ್ರಿ ನಾವು ಹೆಣ್ಮಕ್ಳಾದರೂ ಸಹ ಯಕ್ಷಗಾನವನ್ನು ನೋಡಿ, ನಾಟಕವನ್ನು ನೋಡಿ ಎಲ್ಲ ಬರ್ತಾ ಇದ್ದೆವು. ಬಹುಶಃ ಇವತ್ತು ಸಹ ಹಾಗೆ ಮಕ್ಕಳಿಗೆ ನೀವು ಹೇಳಿದ ಹಾಗೆ ಸಾಧ್ಯತೆಗಳು ಮತ್ತು ಅವಕಾಶಗಳು ಇವೆಲ್ಲ ತುಂಬ ಅವರ ಎದುರಿನಲ್ಲಿ ಬಹಳಷ್ಟು ತೆರೆದಿದೆ. ಆದರೆ
ಇಂಥ ನಾವು ಪ್ರಜ್ಞಾಪೂರ್ವಕವಾಗಿ ಕಟ್ಕೊಳ್ಳುವಂಥ ನಮ್ಮ ಇಂಥ ಸಂಸ್ಥೆಗಳು, ಒಂದು ಲೇಖಕಿಯರ ಬಳಗ ಇರ್ಬೋದು, ಅಂಥ ಸಂಘಟನೆಗಳು ಮತ್ತು ಸಾಕಷ್ಟು ಮಕ್ಕಳನ್ನು ಒಳ್ಳೆಯ ರೀತಿಯಲ್ಲಿ ಅವರನ್ನು ಕೊಂಡೊಯ್ಯುವಂಥ, ಈಗ ರಂಗಭೂಮಿ ಅಂತ ಇದರಲ್ಲೂ ಕೂಡ ನೀವು ಗಮನಿಸಿರ್ಬೋದು. ಈಗ ನನ್ನ ಮಗಳ ಬಾಲ್ಯ ಎಲ್ಲ ನಾವು ಗಮನಿಸಿದ್ರೆ ಅದರಲ್ಲಿ ಇದ್ದಂಥ ಮಕ್ಕಳೆಲ್ಲ ಆ ರಂಗಭೂಮಿಯಿಂದಾಗಿ ಅವ್ರು ಭಾಳ ಸ್ಟ್ರಾಂಗ್ ಆಗಿದ್ದಾರೆ. ಯಕ್ಷಗಾನ ಇರ್ಬೋದು, ಈಗ ಹೊಸ ಹೊಸ ರೀತಿಯಲ್ಲಿ, ಯಾಕಂದರೆ ನಮಗೆಲ್ಲ ಶಾಲೆಯಲ್ಲೆಲ್ಲ ಯಕ್ಷಗಾನ ಎಲ್ಲ ಕಲಿಸ್ತಾ ಇರಲಿಲ್ಲ. ಯಾಕಂದ್ರೆ ನಾವೊಂದು ಭರತನಾಟ್ಯ ಕಲಿಬೇಕಂತ ಆಸಕ್ತಿ ಇದ್ರೂ ಸಹ, ಅದನ್ನು ಮಾಡುವಂಥ ಚೈತನ್ಯ ಇದ್ರೂ ಸಹ ದುಡ್ಡು ಕೊಡಬೇಕಿತ್ತು, ನಮ್ಗೆ ಅವಕಾಶ ಸಿಗ್ತಿರ್ಲಿಲ್ಲ. ಅದೆಲ್ಲ ಏನಾಗ್ತದೆ ಈಗ ಹಾಗಲ್ಲ. ಈಗ ಎಷ್ಟೋ ಕಡೆಗಳಲ್ಲಿ ಉಚಿತವಾಗಿ ಕಲಿಸುವಂತಹ ಓದುವ, ಬರೆಯುವ, ಕವನ ಬರೆಯುವ, ಭಿತ್ತಿ ಚಿತ್ರಗಳು, ಅಥವಾ ನೀವು ಒಂದು ಪೇಂಟ್ ಕೊಟ್ಟು ಅದರ ಬಗ್ಗೆ ಕಲ್ಪನೆ ಮಾಡುವಂಥ ಸ್ಪರ್ಧೆಗಳು, ಮತ್ತು ಅದಕ್ಕೆ ಆಕರ್ಷಕ ಬಹುಮಾನಗಳು, ಅಥವಾ ರೇಡಿಯೋದಲ್ಲಿ ಕತೆ ಹೇಳುವಂಥ ಇಂಥ ಅನೇಕ ಅವಕಾಶಗಳು ಇದೆ. ಆದರೆ ಆ ಅವಕಾಶಗಳಿಗೆ ಮನೆ ಮಾತ್ರ ಅಲ್ಲ, ಇಂಥ ನಮ್ಮಂಥ ಸಂಘಟನೆಗಳು ಕೂಡ ಏನು ಮಾಡಬೇಕು, ಯಾವ ರೀತಿ ನೀವು ಹೋಗ್ಬೇಕು ಅನ್ನೋದಕ್ಕೆ ಹಿರಿಯರು ಕೂಡ ಮಾರ್ಗದರ್ಶನ ಕೊಡ್ತಾ ಹೋದರೆ ಒಂದು ಮುಂದಿನ ನಮ್ಮ ಮನಸ್ಸುಗಳು, ಎಳೆಯರು ಕೂಡ ಪ್ರಬುದ್ಧವಾದಂತಹ ನಮ್ಮ ಕನ್ನಡಕ್ಕೆ, ನಮ್ಮ ತುಳುವಿಗೆಲ್ಲ, ಅಥವಾ ಕೊಂಕಣಿ ಎಲ್ಲ ನಮ್ಮ ಇಲ್ಲಿಯ ಭಾಷೆಗಳಿಗೆ ಜ್ಞಾನಪೀಠದಂಥ ಪ್ರಶಸ್ತಿಗಳನ್ನು ಪಡಿಸುವಂಥ ಇವರನ್ನು ಕೂಡ ನಾವು ಕೊಡ್ಬೋದು. ಆ ರೀತಿಯ ಒಂದು ಸಾಂಘಿಕವಾದ ಪ್ರಯತ್ನಗಳು ಕೂಡ ಆಗಲೇಬೇಕು. ಈಗ ತುಳು ಅನ್ನುವಾಗ ನಿಮ್ಮ ಸಂಶೋಧನಾ ಕೃತಿ ಬಗ್ಗೆ ನೆನಪು ಬಂತು. ಮಂದಾರ ರಾಮಾಯಣ ಬಹಳ ಅಪರೂಪದ ಕೃತಿ ಅದು. ಇಲ್ಲಿ ಉಳಿದ ನಾವೀಗ ಯಾವ ರಾಮಾಯಣ, ಬೇರೆ ಬೇರೆ ಹಲವಾರು ಮಂದಿ ಬರೆದಿರುವಂತಹ ರಾಮಾಯಣವನ್ನು ನಾವು ಓದಿದ್ದೇವೆ ವಾಲ್ಮೀಕಿ ರಾಮಾಯಣದಿಂದ. ಮಂದಾರ ರಾಮಾಯಣ ಯಾಕೆ ವಿಶಿಷ್ಟ ಅಂತ ನನಗನ್ಸಂದ್ರೆ, ಅಲ್ಲಿ ಅವರು ಸ್ತ್ರೀ ಪಾತ್ರಗಳನ್ನು ಚಿತ್ರೀಕರಿಸಿದಂತಹ, ನಮಗೆ ಕಟ್ಟಿಕೊಟ್ಟಂತಹ ರೀತಿ. ಇದರ ಬಗ್ಗೆ ಒಂದು, ಯಾಕಂದರೆ ನೀವು ಅದರ ಬಗ್ಗೆ ಸೂಕ್ಷ್ಮಾತಿ ಸೂಕ್ಷ್ಮಗಳನ್ನು ಮುಟ್ಟಿಕೊಂಡು ಸಂಶೋಧನೆ ಮಾಡಿ ಅದರ ಬಗ್ಗೆ ನೀವು PhD ಪಡೆದವರು. ಮಂದಾರ ರಾಮಾಯಣದ ಬಗ್ಗೆ ಮಾತನಾಡಲಿಕ್ಕೆ ಹೋದ್ರೆ ಈ ಕಾರ್ಯಕ್ರಮ ಸಾಕಾಗಲಿಕ್ಕಿಲ್ಲ. ಆದ್ರೂ ಓದುಗರಿಗೊಂದು ಕುತೂಹಲದಿಂದಾಗಿ ನಾನು ಅಲ್ಲಿ ಮಂದಾರ ರಾಮಾಯಣದ ವೈಶಿಷ್ಟ್ಯತೆ ಇರುವುದೇ ಅದು ತುಳುನಾಡಿನ ಸಂಸ್ಕೃತಿ ಮತ್ತು ಭೌಗೋಳಿಕ ಪರಿಸರ ಅಭಿವ್ಯಕ್ತಿ ಆದದ್ದು. ಅದರಲ್ಲಿ ಸ್ತ್ರೀಲೋಕಕ್ಕೆ ಸಂಬಂಧಪಟ್ಟ, ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ಅವರು ಒಬ್ಬ ಪುರುಷನಾಗಿ ಅವರು ಚಿತ್ರಿಸಿರುವ ಪಾತ್ರಗಳಿದೆ ಅಲ್ವಾ. ಒಂದು ನಾನು ಆಗ್ಲೇ ಹೇಳಿದೆ ಅಲ್ವಾ, ಪುರುಷರ ಒಳಗಡೆಯೂ ಕೂಡ ಸ್ತ್ರೀ ಸಂವೇದನೆಯನ್ನು ಜಾಗೃತ ಮಾಡುವಂತಹ ಮನಸ್ಥಿತಿ ಇದೆ ಹೇಳುವುದಕ್ಕೆ ಮಂದಾರ ಕೇಶವ ಭಟ್ರ ಮಂದಾರ ರಾಮಾಯಣ ಓದ್ಬೇಕು. ಅದರಲ್ಲಿ ಹೆಚ್ಚು ಮಾತಾಡ್ಲಿಕ್ಕೆ ನಾನು ಹೋಗಲ್ಲ. ಇಲ್ಲಿ ಒಂದು ಅಹಲ್ಯ ಅಥವಾ ಮಲೆಕುಡಿಯನ ಪತ್ನಿಯ ಪಾತ್ರಗಳೆಲ್ಲ ನಾವು ತಗೊಂಡು ಅದನ್ನು ಅಭ್ಯಾಸ ಮಾಡಿ ಅದನ್ನು ಓದಿದ್ರೆ, ಅಹಲ್ಯೆ ತೆಗೆಯುವ ಪ್ರಶ್ನೆಗಳಿವೆ ಅಲ್ವಾ, ಯಾವ ಪುರುಷ ಪ್ರಧಾನವಾದಂಥ ಇವರಿಗೂ ಕೂಡ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವಳು ಆ ಕಾವ್ಯದಲ್ಲಿ ಆ ಪ್ರಶ್ನೆಗಳನ್ನು ಅವಳು ತೆಗಿತಾಳೆ. ಅಹಲ್ಯೆ ಅವಳು ಕಲ್ಲಾಗಿ ಕುಳಿತಂತ ಇದೆಲ್ಲ ಬರ್ತಾಳೆ. ಅವಳು ಕಲ್ಲಲ್ಲ, ಅವಳ ಮನಸ್ಥಿತಿ ಕಲ್ಲಾಗಿದೆ. ಯಾಕೆಂದ್ರೆ ಅವಳಿಗೆ ಅವಳ ಗಂಡನಿಂದ ಮೋಸ ಆಗಿದೆ. ಅದು ತುಂಬ ಚಂದದ ಸನ್ನಿವೇಶ ಅದು. ಅವರಿಬ್ಬರು ವಾದ ಮಾಡುವಾಗ ಮತ್ತೆ ಕೊನೆಗೆ ಅಲ್ಲಿ ರಾಮ ಬಂದು ಅದನ್ನು ಪರಿಹಾರ ಮಾಡ್ತಾನೆ ಅನ್ನುವಂಥ ರೀತಿಯಲ್ಲಿ ಅದನ್ನು ಒಂದು ಮುಕ್ತಾಯ ಮಾಡಿದ್ದಾರೆ. ಆದರೆ ಅವಳು ಅಹಲ್ಯೆ ಹೇಳ್ತಾಳೆ, ಭೂಮಿ ಪೆತ್ತಡು ಬೇದ ಇಜ್ಜಿಂದು ಸೀಂತ್ರಿಗೊಬ್ಬುದು ಕಣತೆರೆ ನನ್ನ ಆರು. ಅಂದರೆ ಅಲ್ಲೆಲ್ಲ ಅವಳನ್ನು ಮದುವೆ ಆಗಬೇಕಿದ್ರೆ ಇಂದ್ರನಿಗೆ ಇವಳನ್ನು ಮದುವೆ ಆಗಬೇಕು ಅಂತ ಇರ್ತಾರೆ. ಆದರೆ ಇವಳು ಅಪ್ಪ ಏನು ಮಾಡ್ತಾನೆ ಹೇಳಿದರೆ, ಈ ಕಡೆಯಿಂದ ಗೌತಮರು ಬಂದು ಕೇಳ್ತಾರೆ, ಇವರು ಕೂಡ ದೊಡ್ಡ ಋಷಿ, ಇನ್ನು ಶಾಪ ಕೊಟ್ಟರೆ ಒಂದು ಪಂಥ ಹಾಕಿ ಬಿಡ್ತಾರೆ. ಯಾರು ಮೊದಲು ಭೂಮಿಯನ್ನು ಸುತ್ತಿ ಬರ್ತಾರೆ ಅವರಿಗೆ ನನ್ನ ಮಗಳನ್ನು ಕೊಡ್ತೇನೆ ಅಂತ. ಇವರು ಭೂಮಿ ಸುತ್ತಲಿಕ್ಕೆ ಹೋಗ್ತಾರೆ. ಇಂದ್ರ ಅವನ ಇದನ್ನು ಏರಿ ಭೂಮಿಗೆ ಸುತ್ತಿ ಹಾಕ್ಲಿಕ್ಕೆ ಹೋಗುವಾಗ ಇವರು ಅವನ ಕೊಠಡಿ ಇದರಲ್ಲಿದ್ದ ಅಂತ ದನಕ್ಕೆ ಸುತ್ತು ಬಂದು 3 ಸುತ್ತು ಬಂದು, ಭೂಮಿ ಮತ್ತು ಇದಕ್ಕೆ ದನಕ್ಕೆ ಏನು ಭೇದ ಇಲ್ಲ, ಇದಕ್ಕೆ ನನ್ನ ಸುತ್ತು ಬಂದಾಯಿತು, ನಿನ್ನ ಮಗಳನ್ನು ನನಗೆ ಕೊಡು ಅಂತ. ಇವನಿಗೆ ಏನು ಮಾಡ್ಲಿಕ್ಕೆ, ವೇದ ಬರ್ದದೆ ನಾನು, ಇದನ್ನು ಬರ್ದವನೇ ನಾನು, ಹಾಗಾಗಿ ಮಗಳನ್ನು ಮದುವೆ ಮಾಡಿ ಕೊಡ್ಬೇಕು. ಅಪ್ಪ ಮದುವೆ ಮಾಡಿ ಕೊಡಲೇಬೇಕಾಗ್ತದೆ. ಆಮೇಲೆ ಅವಳು ಕನಸಿನಲ್ಲಿ ಇಂದ್ರನ ಬಗ್ಗೆ ಕನವರಿಸಿದ್ಲು ಅಂತ ಹೇಳಿ ಅವಳ ಶೀಲದ ಬಗ್ಗೆ ಶಂಕೆ ಮಾಡಿ ಅವಳನ್ನು ಗೌತಮ ಹೊರಗೆ ಹಾಕ್ತಾರೆ. ಆಗ ಇವಳು ರಾಮನ ಹತ್ರ ಅದನ್ನು ಹೇಳುದು, ಭೂಮಿ ಮತ್ತು ದನದಲ್ಲಿ ಭೇದ ಇಲ್ಲ ಹೇಳ್ತಾರಲ್ಲ, ಹಾಗಿದ್ರೆ ದನದ ಬೆನ್ನಿಗೆ ಗುಂಡಿ ತೋಡಿ ಅದರಲ್ಲಿ ಗಿಡ ನೆಡ್ಲಿಕ್ಕೆ ಆಗ್ತದ ಕೇಳ್ತಾಳೆ. ಎಂಥ ತಾರ್ಕಿಕ ಪ್ರಶ್ನೆ. ಆಮೇಲೆ ಅವರು ಕೇಳ್ತಾರೆ, ಇವಳು ಕನಸಿನಲ್ಲಿ ಯಾರೋ ಒಂದು ಪುರುಷನನ್ನು ನೋಡಿ ಕನವರಿಸಿದಾಳಲ್ಲ, ಇವಳು ಒಳ್ಳೆ ಮನೆತನದ ಹುಡುಗಿಯಿಂದ ತಗೊಂಡು ಬಂದಿದ್ದೇನೆ, ಕನಸಲ್ಲಿ ಕನವರಿಸಿದವಳು ಇವಳದು ಶೀಲ ಎಷ್ಟು ಒಳ್ಳೆದಿರ್ಬೋದು ಅಂತ ಅವರು ಪ್ರಶ್ನೆ ಮಾಡುವಾಗ ಅದಕ್ಕೂ ಇವಳದು ಕೌಂಟರ್ ಆದಂಥ ಉತ್ತರಗಳು. ಈಗ ಒಂದೊಮ್ಮೆ ಇವ್ರಿಗೆ ಕನಸು ಬಿತ್ತು, ನಾನು ಸತ್ತೆ ಅಂತೇಳಿ, ಹಾಗಂತ ಹೇಳ್ಕೊಂಡು ನನ್ನನ್ನು ಕೊಂಡೋಗಿ ಅವರು ಸುಟ್ಟಾಕಿ ಅಗ್ನಿ ಸಂಸ್ಕಾರ ಮಾಡಿ ನನ್ನದು ಹಾಗೆ ಮಾಡ್ಲಿಕ್ಕೆ ಆಗ್ತದೆ. ಕನಸನ್ನು ನೋಡಿ ಒಬ್ಬ ವ್ಯಕ್ತಿಯ ಶೀಲವನ್ನು ಶಂಕೆ ಮಾಡ್ತಾರಲ್ಲ, ಇಂಥದ್ದೆಲ್ಲ ಆ ರೀತಿಯ ಬಂದರೆ ಯಕ್ಷಗಾನದ ಒಂದು ಪ್ರಭಾವವೂ ಇರ್ಬೋದು. ಆದರೆ ಒಂದು ಹೆಣ್ಣಿನ ಒಂದು ಮನಸ್ಥಿತಿ, ಅದೇ ರೀತಿ ಮಲೆಕುಡಿಯನ ಪತ್ನಿ
ಬಹಳ ಸುಂದರವಾಗಿ, ಯಾಕಂದರೆ ಏನು ಸ್ತ್ರೀ ಲೋಕಸ್ತ್ರೀ ಸಂವೇದನೆ ಅಂತ ಹೆಣ್ಮಕ್ಳಿಗೆ ಮಾತ್ರ ಅದು ಗೋಚರ ಆಗುವಂಥದ್ದನ್ನು ಮಂದಾರ ಕೇಶವ ಭಟ್ರು ಅವರು ಒಬ್ಬ ಪುರುಷನಾಗಿದ್ದು ಕೂಡ ಅದನ್ನು ಬರೆದಿದ್ದಾರೆ. ನೀವು ಅದನ್ನೇ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಕಾರಣ ಇದು ಕೂಡ ಇರ್ಬೋದು. ಅಲ್ಲ, ನನ್ನ ಆಸಕ್ತಿಯಾಗ ಮಂದಾರ ರಾಮಾಯಣವನ್ನು ಕೇಂದ್ರವಾಗಿ ಇಟ್ಟುಕೊಂಡು ನನಗೆ ಇಡೀ ತುಳು ಒಂದು ಸಾಹಿತ್ಯ ಚರಿತ್ರೆ ತುಳುವಿಗೆ, ಯಾಕಂದರೆ ಕನ್ನಡಕ್ಕೆ ಒಂದಿದೆ ನಮ್ಮ ಕಣ್ಣೆದುರಿನಲ್ಲಿ, ಆ ಆಸಕ್ತಿಯಿಂದ ನಾನು ಸಂಶೋಧನೆಗಿಳಿದದ್ದು. ಆ ನಂತರ ಮಾತ್ರ ಅದನ್ನು ಓದ್ತಾ ಆ ಲೋಕ ಅದು ಕೊಟ್ಟಂಥ ಒಂದು ಅನುಭವ ಅದು ವಿಸ್ತಾರವಾದದ್ದು. ಅದರಲ್ಲಿ ಈ ಅಹಲ್ಯೆಯ ಪಾತ್ರ ಇರ್ಬೋದು ಅಥವಾ ಮಲೆಕುಡಿಯನ ಪಾತ್ರ ಬಹಳ ವಿಶಿಷ್ಟವಾಗಿ ಅವರು ಚಿತ್ರಣ ಮಾಡಿದ್ದಾರೆ. ಅದರಿಂದಾಗಿ ನನಗೆ ಸಮಾಜದಲ್ಲಿರುವಂತಹ ಪುರುಷರು, ಸ್ತ್ರೀ ಪರವಾಗಿರುವವರು, ಸ್ತ್ರೀ ವಿರೋಧಿಗಳಾಗಿರುವವರು, ಈ ನೆಲೆಗಳನ್ನು ಸಹ ನಂಗೆ ಕಂಡುಕೊಳ್ಳಿಕ್ಕೆ ಸ್ವಲ್ಪ ಸಾಧ್ಯತೆ ಆದದ್ದು. ನೀವು ಕನ್ನಡ ಉಪನ್ಯಾಸಕಿಯಾಗಿ ಜೊತೆಗೆ ಲೇಖಕಿಯಾಗಿ ಮಾತ್ರ ಅಲ್ಲ, ರಂಗಭೂಮಿಯಲ್ಲಿ ಕೂಡ ನೀವು ಕೆಲಸ ಮಾಡಿದ್ದೀರಿ, ನಾಟಕದಲ್ಲಿ ಕೂಡ ಅಭಿನಯ ಮಾಡಿದ್ದೀರಿ. ಉಡುಪಿ ರಂಗಭೂಮಿಯ ಒಂದು ನಾಟಕದಲ್ಲಿ ನಾನು ನಿಮ್ಮ ಅಭಿನಯವನ್ನು ಕೂಡ ಗಮನಿಸಿದ್ದೆ. ಲಂಕೇಶ್ ಅವರ ನಾಟಕದ್ದು ಎಂತ ಟೋಸ್ಟ್ ಗಿರೀಶ್ ಕಾರ್ನಾಡ್ ಅವರ ನಾಟಕದಲ್ಲಿ ಬಹಳ ಚಂದದ ಅಭಿನಯವನ್ನು ಕೂಡ ನೋಡಿದ್ದೆ. ಮೇಡಮ್, ನಿಮ್ಮ ಕೃತಿಗಳ ಬಗ್ಗೆ ಬರ್ತದೆ, ಯಾವ ಕೃತಿಗಳನ್ನು, ಮುಖ್ಯವಾದ ನಿಮ್ಮ ಕೆಲವು ಕೃತಿಗಳ ಬಗ್ಗೆ ಹೇಳಿ. ನನ್ನದು ಮೊದಲ ಕೃತಿ ನನ್ನದು ಸ್ತ್ರೀ ದೃಷ್ಟಿ. ಬಹುಶಃ ಅಲ್ಲಿಂದಲೇ ನನ್ನ ಸ್ತ್ರೀ ಪರವಾದಂತಹ ನನ್ನ ಬರವಣಿಗೆ ಮತ್ತು ನನ್ನ ಒಂದು ಸೈದ್ಧಾಂತಿಕತೆ, ನನ್ನ ನಿಲುವುಗಳನ್ನು ಸ್ಪಷ್ಟಪಡಿಸುವಂಥ ಮೊದಲ ಹೆಜ್ಜೆಯಾಗಿ ಸ್ತ್ರೀ ದೃಷ್ಟಿ. ಆ ನಂತರ ನನ್ನದು ಮಂದಾರ ರಾಮಾಯಣ, ಅದರದ್ದು ಅನನ್ಯತೆ, ಆಮೇಲೆ ಮಹಿಳಾ ಅಭಿವ್ಯಕ್ತಿ ಸಮಕಾಲೀನ ಸಂವಾದ, ಆಮೇಲೆ ತುಳು ಸಾಹಿತ್ಯ ಪರಂಪರೆ ಒಂದು ಅವಲೋಕನ, ಬೊಗಸೆಯಲ್ಲಿ ಸಾಗರ, ಹೀಗೆ ನನ್ನ ಕೃತಿಗಳು ಒಂದು ಸಾಹಿತ್ಯಿಕ ನೆಲೆಯಿಂದ ನನ್ನ ಬರವಣಿಗೆಯಲ್ಲಿ ಒಂದು ಹೆಣ್ಣಿನ ಒಳಲೋಕವನ್ನು ನೋಡುವಂಥದ್ದು. ಇನ್ನೊಂದು ಪ್ರಧಾನವಾಗಿ ನನಗೆ ತುಳು ಭಾಷೆ, ತುಳು ಸಂಸ್ಕೃತಿ, ಅದರ ಬಗೆಗಿನ ತುಳು ಜಾನಪದ ಲೋಕ, ಇವೆಲ್ಲವೂ ಕೂಡ ನನ್ನ ಆಸಕ್ತಿಯ ಕ್ಷೇತ್ರಗಳು. ಆ ಆಸಕ್ತಿಯನ್ನು ಇಟ್ಟುಕೊಂಡು ನನ್ನ ಬರವಣಿಗೆಯನ್ನು ಮುಂದುವರಿಸ್ತಾ ಇದ್ದೇನೆ. ಇನ್ನು ಗುರುತಿಸುವಿಕೆ, ಮುಖ್ಯವಾದಂಥ ಯಾವ ಪ್ರಶಸ್ತಿಗಳೆಲ್ಲ ತಮಗಿದುವರೆಗೆ ಬಂದಿದೆ? ನನ್ನ ಬರವಣಿಗೆಗಳಲ್ಲಿ ಬಹುಶಃ ನನಗೆ ಅಂತಾರಾಷ್ಟ್ರೀಯ ಮಹಿಳಾ ಪ್ರಶಸ್ತಿ ಅಥವಾ ಸ್ತ್ರೀ ದೃಷ್ಟಿ ಕೃತಿಗೆ, ಆ ಸ್ತ್ರೀ ದೃಷ್ಟಿ ಕೃತಿಗೆ ನನಗೆ ಮಲ್ಲಿಕಾ ದತ್ತಿನಿಧಿ ಪ್ರಶಸ್ತಿ, ಆ ನಂತರ ಅದೇ ಅಂತಾರಾಷ್ಟ್ರೀಯ ಮಹಿಳಾ ದತ್ತಿನಿಧಿ ಪ್ರಶಸ್ತಿ, ಈ ರೀತಿ ಸಾಹಿತ್ಯ ಇದರದ್ದು ಪ್ರಶಸ್ತಿಗಳು, ಆಮೇಲೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಇಂಥ ಪ್ರಶಸ್ತಿಗಳು. ಬಹುಶಃ ನನಗೆ ಆ ಬರವಣಿಗೆ ನನಗೆ ಅದರಲ್ಲಿ 2 ಬಾರಿ ನನಗೆ ಬಹಳ ಖುಷಿ ಆದದ್ದು. ಮೊದಲು ನನಗೆ ಆ ಕೃತಿಗೆ ಪ್ರಶಸ್ತಿ ಬಂದಾಗ ಒಂದು ಪೋಸ್ಟ್ ಕಾರ್ಡ್ನಲ್ಲಿ ಆ ಪ್ರಶಸ್ತಿ ಬಂದಾಗ ಮನೆಗೆ ಬಂದು ನೋಡ್ತೇನೆ ನನಗೆ ಪ್ರಶಸ್ತಿ ಬಂದಿದೆ. ಆದರೆ ನಾನು ಕಾಲೇಜಿಗೆ ಹೋಗುವಾಗಲೂ ನಾನು ಇದೇ ಮಹಿಳಾ ಕಾಲೇಜಿನಲ್ಲಿ ಇದ್ದೆ. ಅಲ್ಲಿಗೆ ಇವತ್ತು ನಮ್ಮ ಜಿಲ್ಲಾ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ನೀಲಾವರ ಸುರೇಂದ್ರ ಅಡಿಗರು ಆಗ ನಮ್ಮ ಪಕ್ಕದಲ್ಲೇ ಇದ್ದಂಥ ಇದರಲ್ಲಿ ಅವರು ಉದ್ಯೋಗದಲ್ಲಿದ್ದರು. ಅವರು ನಾನು ಮಧ್ಯಾಹ್ನ ಊಟ ಮಾಡಿ ಕಾಲೇಜಿಂದ ಬರ್ತಾ ಇದ್ದೇನೆ, ನನ್ನನ್ನು ಹುಡುಕಿಕೊಂಡು ಬಂದಿದ್ದಾರೆ, ಇಲ್ಲಿ ನಿಕೇತನ ಅಂದರೆ ಯಾರು ಅಂತೇಳಿ. ನನಗೆ ಬಹಳ ಆಶ್ಚರ್ಯ ಆಯಿತು. ಯಾಕಂದರೆ ನಾನು ನನ್ನ ಪಾಡಿಗೆ ನನ್ನ ಬರವಣಿಗೆ ನನ್ನ ಇದರ ಒಳಗಿದ್ದಂಥವಳಿಗೆ ಒಂದು ಪ್ರಶಸ್ತಿ ಹುಡುಕಿಕೊಂಡು ಬಂದು ನಮ್ಮನ್ನು ಮಾತನಾಡಿಸೋ, ಮತ್ತು ಅವರ ಜೊತೆಗಿನ ಅವರು ಆವಾಗ ಚಿಕ್ಕಬಳ್ಳಾಪುರದ್ದು ಮತ್ತು ಅವರ ಸಾಹಿತ್ಯಿಕವಾದಂಥ ಪ್ರಯಾಣ, ಇದನ್ನು ಬಹುಶಃ ಇವತ್ತು ಕೂಡ ಅವರಷ್ಟೇ ಪ್ರೀತಿ ಗೌರವವನ್ನು ನಂಗೆ ಪ್ರಶಸ್ತಿ ಸಿಕ್ಕಿದೆ ಅನ್ನೋ ಕಾರಣ ಅಂತ ಅಲ್ಲ, ಆದರೆ ಅಲ್ಲಿಂದ ಅದೇ ರೀತಿಯಲ್ಲಿ ಮುಂದಿನ ಪ್ರಶಸ್ತಿಗಳು ಬಂದಂಥ ಸಂದರ್ಭದಲ್ಲಿ ನಮ್ಮನ್ನು ಗುರುತಿಸಿಕೊಂಡು ಕೆಲವೊಮ್ಮೆ ಚಾನೆಲ್ನವ್ರು ಕರೆದು ಅದರ ಮೂಲಕ ನಮಗೊಂದಷ್ಟು ಪ್ರೋತ್ಸಾಹ ಕೊಡೋದು, ಆಗ ಇನ್ನಷ್ಟು ಹೊಸತನ್ನು ಬರೀಲಿಕ್ಕೆ, ಇನ್ನಷ್ಟು ಮತ್ತೆ ಭಾಷಣಗಳಿಗೆ, ಇನ್ನೊಂದು ಅಂದರೆ ನಮ್ಮ ಆಲೋಚನೆಗಳಿಗೆ ಎಲ್ಲೋ ನಾವು ಸರಿಯಾದ ದಿಕ್ಕಿನಲ್ಲಿ ಒಂದು ಕಟ್ಟುವಂಥ ಆಲೋಚನೆಯನ್ನು ಮಾಡ್ತಾ ಇದ್ದೇವೆ. ಯಾಕಂದರೆ ಪ್ರಶಸ್ತಿಯೇ ಒಂದು ಮಾನದಂಡ ಅಂತ ಅಲ್ಲ, ಆದರೆ ಅದು ಒಂದಷ್ಟು ನಮಗೆ ಒಂದು ಸ್ಪಷ್ಟತೆಯನ್ನು ಕೊಡ್ತಾ ಹೋಗ್ತದೆ. ಮತ್ತು ಯಾವತ್ತೂ ಕೂಡ ನಾನು ಬರೆಯುವಾಗ ಅಂಥ ಆಲೋಚನೆಯನ್ನು ಇಟ್ಟುಕೊಂಡು ಬರೆಯುವಂತ ನನಗೆ ಏನು ಬರೀಬೇಕು ಅದು, ಅಥವಾ ನನ್ನ ಸಂಶೋಧನೆ ದಿಕ್ಕು ಕೂಡ ಹಾಗೆ. ಮತ್ತು ಬಹಳಷ್ಟು ನಾವು ಪ್ರಶಸ್ತಿಗಳು ಯಾವುದು ಹೇಳಿದ್ರೆ ನಮ್ಮ ಸ್ಟೂಡೆಂಟ್ಸ್ ಅವರಿಗೆ ಸಿಗುವಂಥ ಸ್ಥಾನಮಾನಗಳು, ಮತ್ತು ಇವತ್ತಿಗೂ ಕೂಡ ಲವಲವಿಕೆಯಿಂದ ಅಧ್ಯಾಪನದಲ್ಲಿ ಸಕ್ರಿಯವಾಗಿರಲಿಕ್ಕೆ ಸಾಧ್ಯತೆ ಆಗುವಂಥದ್ದು ಒಂದಷ್ಟು ಹೊಸ ಒಳನೋಟಗಳು, ಮತ್ತು ಈಗಾಗಲೇ ನೀವು ಹೇಳಿದಂಥ ಸ್ಥಿತ್ಯಂತರಗಳು, ಇವತ್ತಿನ ಜನ್ರೇಷನ್ ಹೇಗಿದ್ದಾರೆ, ಹೇಗೆ ಸ್ಪಂದಿಸಿದ್ದಾರೆ, ಅದು ಸರಿಯಾ ತಪ್ಪ, ಎಲ್ಲಿ ಸರಿಯಾಗಿದೆ, ಅಥವಾ ಮಾಧ್ಯಮಗಳು ಇವತ್ತು ಬಿಂಬಿಸ್ತಾ ಇರುವಂಥ ವಿಚಾರ ಸತ್ಯನ, ಮತ್ತು ಇವತ್ತು ಮಾಧ್ಯಮಗಳದ್ದು ಕೂಡ ನನ್ನ ಇದರಲ್ಲಿ ಒಂದು ಲೇಖನನೇ ಬರೆದಿದ್ದೇನೆ, ಮಾಧ್ಯಮಗಳು ಸೃಷ್ಟಿಸ್ತಾ ಇರುವಂತಹ ರೋಲ್ ಮಾಡೆಲ್ಗಳು, ಇವತ್ತು ಧಾರಾವಾಹಿಗಳಲ್ಲಿ ಬರುವಂಥ ಕಥೆಗಳು, ಆ ಧಾರಾವಾಹಿಗಳ ಕಥೆಗಳನ್ನು ನೋಡುಗರಿಗೆ ಅದನ್ನು ಯಾವ ರೀತಿ ಅವ್ರು ಕೊಡ್ತಾ ಇದ್ದಾರೆ, ಅದರಲ್ಲಿ ಹೆಣ್ಣು ಮಕ್ಕಳನ್ನು ಯಾವ ರೀತಿ ಎಲ್ಲ ಬಳಸ್ಕೊಳ್ತಾ ಇದ್ದಾರೆ. ಬಹುಶಃ ಇದು ನಿರಂತರವಾಗಿ
ನಾವು ನೋಡ್ಲಿಕ್ಕೆ ಸಾಧ್ಯ. ಮೇಡಮ್, ಇದುವರೆಗೂ ಒಂದಷ್ಟು ಸವಿ ಮಾತುಗಳನ್ನು ಮತ್ತು ನಿಮ್ಮ ಮನಸ್ಸಿನ ಮಾತುಗಳನ್ನು ನಮ್ಮ ವೀಕ್ಷಕರೆದುರು ಹಂಚಿಕೊಂಡಿದ್ದೀರಿ. ಮಹಿಳಾ ದಿನಾಚರಣೆಯ ಸಲುವಾಗಿ ಈ ಕಾರ್ಯಕ್ರಮವನ್ನು ನೋಡ್ತಿರುವಂತಹ ಹಲವಷ್ಟು ವಿದ್ಯಾರ್ಥಿನಿಯರು ಇರ್ಬೋದು, ನಮ್ಮ ನಾಳೆ ಅಥವಾ ಮಹಿಳೆಯರು ಇರ್ಬೋದು, ಅವರಿಗೂ ಒಂದಷ್ಟು ಇದು ಚೈತನ್ಯದ ಬಿತ್ತನ್ನು ಅವರ ಮನಸ್ಸಲ್ಲಿ ನೆಡಲಿ ಎನ್ನುವಂಥ ಸದಾಶಯದೊಂದಿಗೆ ನಮ್ಮ ಕಾರ್ಯಕ್ರಮಕ್ಕೆ ಚುಕ್ಕಿ ಇಡ್ತಿದ್ದೇವೆ. ಮತ್ತೊಮ್ಮೆ ನಿಮಗೆ ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡದಕ್ಕಾಗಿ ನಿಮಗೆ ನಿಮ್ಮ ಸವಿ ಮಾತುಗಳಿಗೂ ನಿಮ್ಮ ಪ್ರೀತಿಗೂ ಕೂಡ ವಂದನೆಗಳು. ಮಗದೊಮ್ಮೆ ಮಹಿಳಾ ದಿನಾಚರಣೆ ಶುಭಾಶಯಗಳು. ಪ್ರಿಯ ವೀಕ್ಷಕರೇ, ಮಹಿಳಾ ದಿನಾಚರಣೆಯ ಈ ವಿಶೇಷ ಕಾರ್ಯಕ್ರಮಕ್ಕೆ ಇಲ್ಲಿ ಚುಕ್ಕಿ ಇಡ್ತಿದ್ದೇನೆ. ಮಗದೊಮ್ಮೆ ತಮ್ಮೆಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು, ವಂದನೆಗಳು.